ದೇವರ ಪರಿಶುದ್ಧವಾದ ಘನವುಳ್ಳ ಶ್ರೇಷ್ಠವಾದ ನಾಮಕ್ಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸ್ತಾ ಆರಾಧನೆಯ ಕಾರ್ಯಕ್ರಮದ ಪ್ರಾರಂಭ ಭಾಗ ಮೊದಲುಗೊಂಡು ಇಲ್ಲಿವರೆಗೂ ನಮ್ಮನ್ನ ತನ್ನ ಒಂದು ಪರಿಪಾಲನೆಯ ಅಡಿಯಲ್ಲಿ ನಡೆಸುತ್ತಿರುವಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸ್ತಾ ಕಾರ್ಯಕ್ರಮದ ಈ ಭಾಗದಲ್ಲಿ ನಾವು ಸ್ವಲ್ಪ ಸಮಯಗಳ ಕಾಲ ದೇವರ ವಾಕ್ಯಗಳನ್ನು ಧ್ಯಾನಿಸಿ ಆತ್ಮೀಯ ಮೇಲನ್ನ ಹೊಂದಲಿಕ್ಕಾಗುವ ಹಾಗೆ ಪ್ರಾರ್ಥನೆ ಮೂಲಕ ಈ ಒಂದು ಭಾಗಕ್ಕೆ ನಮ್ಮನ್ನು ನಾವು ಪ್ರವೇಶವನ್ನ ಮಾಡಿಕೊಳ್ಳೋಣ. ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ಪರಿಶುದ್ಧವಾದ ಘನವುಳ್ಳ ಶ್ರೇಷ್ಠವಾದ ನಾಮಕ್ಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸ್ತೇವೆ ತಂದೆ. ಕಾರ್ಯಕ್ರಮದ ಈ ಭಾಗದಲ್ಲಿ ಅತ್ಯಮೂಲ್ಯವಾದಂತಹ ನಿನ್ನ ಮಾತುಗಳನ್ನು ಕೇಳುವುದಕ್ಕೆ ನಾವೆಲ್ಲರೂ ಕೂಡ ಸಿದ್ಧವಾಗಿದ್ದೇವೆ ತಂದೆ. ನಿನ್ನ ವಾಕ್ಯಗಳ ಮೂಲಕ ನಮ್ಮೊಟ್ಟಿಗೆ ಮಾತಾಡು, ನಮ್ಮ ಆತ್ಮೀಯ ಜೀವಿತದ ಸ್ಥಿತಿಗತಿಗಳನ್ನು ನಮಗೆ ತಿಳಿಯಪಡಿಸು. ನೀನು ತಿಳಿಯಪಡಿಸುವಾಗ ನಾವು ಶ್ರದ್ಧೆಯಿಂದ ಆಲಿಸಿ ತಂದೆ, ನೀನು ತಿಳಿಯಪಡಿಸಿದ ಮೇರೆಗೆ ಜೀವಿತಗಳನ್ನು ತಿದ್ದಿ ಸರಿಪಡಿಸಿಕೊಂಡು ನಿತ್ಯತ್ವದ ಈ ಒಂದು ಪ್ರಯಾಣದಲ್ಲಿ ತಂದೆ ಯಶಸ್ವಿಯಾಗಿ ಮುಂದೆ ಸಾಗ್ಲಿಕ್ಕಾಗುವಂತೆ ಕೃಪೆಯನ್ನ ದಯಪಾಲಿಸು ಎಂಬುದಾಗಿ ಬೇಡುತ್ತಾ, ಬೋಧಿಸುವಂತ ನನ್ನನ್ನು, ಆಲಿಸುವಂತ ನಿನ್ನ ಮಕ್ಕಳನ್ನ ನಿನ್ನ ಪ್ರೀತಿಯ ಕೃಪಾಸ್ತೆಗಳಿಗೆ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಈ ಪ್ರಾರ್ಥನೆಯನ್ನ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯುಳ್ಳ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರಿಯರೇ, ವಿಧಾನಸಭೆಯಲ್ಲಿ ನಡೆಯುವಂತಹ ಚರ್ಚೆಗಳನ್ನು ಕೂಡ ರೆಕಾರ್ಡ್ ಮಾಡ್ತಾರೆ. ಅಲ್ಲಿ ವಿಧಾನಸಭೆಯ ಸದಸ್ಯರು ಅಪ್ಪಿತಪ್ಪಿ ಏನಾದರೂ ತಪ್ಪು ಮಾತಾಡಿದ್ರೆ ಆ ಮಾತನ್ನ ಕಡತದಿಂದ ತೆಗೆದುಹಾಕಿ ಅಂತ ಹೇಳ್ಬಿಟ್ಟು ಸ್ಪೀಕರ್ ಅವರು ಹೇಳ್ತಾರೆ, ಅಥವಾ ಮಾತಾಡಿದಂಥವರು ಕಡತದಿಂದ ಈ ಮಾತನ್ನ ತೆಗೆದುಹಾಕಿ ಅಂತೇಳಿ ಒತ್ತಾಯ ಮಾಡುವಂಥದ್ದನ್ನು ನಾವು ಗಮನಿಸ್ತೇವೆ. ಸೊ ಹಾಗಾಗಿ ಅವು ರೆಕಾರ್ಡ್ಸ್ಗಳು ಯಾವುದೇ ಒಂದು ಚರಿತ್ರಾತ್ಮಕವಾದಂಥ ಒಂದು ವಿಷಯವನ್ನ ಮಾತಾಡಬೇಕು ಅಂತಂದ್ರೆ ಆ ವಿಷಯ ಒಂದು ಗೆಜೆಟಿಯರ್ ಅಂತ ಹೇಳ್ಬಿಟ್ಟು ಒಂದು ಬುಕ್ ಇರುತ್ತೆ, ಅದರಲ್ಲಿ ಬರೆದಿರ್ತಾರೆ ಅದನ್ನು. ಸೊ ಅದರ ಪ್ರಕಾರ ಚರಿತ್ರಾತ್ಮಕವಾಗಿ ಮಾತಾಡಿದಾಗ ಅದಕ್ಕೊಂದು ವ್ಯಾಲ್ಯೂ ಅನ್ನುವಂಥದ್ದು ಇರ್ತದೆ. ಸೊ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಮಗೆ ಅರ್ಥ ಆಗುವಂತ ರೀತಿಯಲ್ಲಿ ಯೋಚನೆ ಮಾಡೋದಾದ್ರೆ, ನಾವು ಮಕ್ಕಳನ್ನ ಶಾಲಾ ಅಥವಾ ಕಾಲೇಜಿಗೆ ಅಡ್ಮಿಷನ್ ಮಾಡಿಸುವಂತ ಸಂದರ್ಭದಲ್ಲಿ ಅವರು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ತಗೊಂಡು ಅದರಲ್ಲಿ ಏನಿದೆಯೋ ಅದನ್ನೇ ಅವ್ರು ಏನ್ ಮಾಡ್ಕೊತಾರೆ, ಅವರು ಫಿಲ್ಅಪ್ ಮಾಡ್ಕೊತಾರೆ, ದಾಖಲಾತಿ ಮಾಡ್ಕೊತಾರೆ. ಆ ಟಿ ಸಿಯಲ್ಲಿ ಇಲ್ಲದೆ ಇರುವಂತದ್ದನ್ನ ನಾವೇನಾದ್ರೂ ಹೆಚ್ಚುವರಿಯಾಗಿ ನೀವು ಬರೆದುಕೊಳ್ಳಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ಅವ್ರು ಒಪ್ಪಲ್ಲ. ಅವರು ಟಿ ಸಿಲಿ ಏನಿರುತ್ತೋ ಅದನ್ನ ಮಾತ್ರ ಅವರು ರೆಕಾರ್ಡ್ ಮಾಡ್ಕೊತಾರೆ. ಸೊ ಹಾಗಾಗಿ ರೆಕಾರ್ಡ್ ಅಂತಕ್ಕಂಥದ್ದು ಮಾನವನ ಬದುಕಿನಲ್ಲಿ ಬಹಳ ಮುಖ್ಯವಾದಂತ ಒಂದು ಪಾತ್ರ ಅನ್ನುವಂಥದ್ದು ನಮಗೆ ಕಂಡು ಬರ್ತದೆ. ಇತ್ತೀಚಿನ ದಿನಗಳಲ್ಲಂತೂ ಬಾಯಿ ಮಾತಿನಲ್ಲಿ ಯಾವುದು ಕೂಡ ನಡೆಯಲ್ಲ, ಎಲ್ಲದಕ್ಕೂ ಕೂಡ ಏನ್ ಬೇಕು, ದಾಖಲಾತಿಗಳು ಬೇಕು, ರೆಕಾರ್ಡ್ಸ್ಗಳು ಬೇಕು. ಸೊ ರೆಕಾರ್ಡ್ಸ್ ಇದ್ರೇನೆ ಅದಕ್ಕೊಂದು ಬೆಲೆ ಇರ್ತದೆ, ಅದರಿಂದ ಲಾಭ ಅನ್ನುವಂಥದ್ದು ಇರ್ತದೆ ಹೊರತಾಗಿ ಬರೀ ಬಾಯಿ ಮಾತಿನಿಂದ ಯಾವುದೂ ಕೂಡ ಲಾಭ ಅನ್ನುವಂಥದ್ದಾಗ್ಲಿ ಅದರಿಂದ ಮೇಲನ್ನುವಂಥದ್ದಾಗ್ಲಿ ಇಲ್ಲ ಅನ್ನುವಂಥ ಪರಿಸ್ಥಿತಿಗಳು ಇವತ್ತು ನಿರ್ಮಾಣ ಆಗಿದೆ. ಹಾಗಾಗಿ ಇವತ್ತು ನಾವು ದೇವರನ್ನ ಪ್ರೀತಿ ಮಾಡ್ತಾ ಇರೋದ್ರಿಂದ, ದೇವರು ದಯಪಾಲಿಸಿದಂತಹ ಒಂದು ವಿಶೇಷವಾದಂತಹ ಜೀವಿತವನ್ನ ನಾವು ಜೀವಿಸ್ಬೇಕನ್ನುವಂತ ನಿರ್ಧಾರ ಮಾಡ್ಕೊಂಡಿರೋದ್ರಿಂದ ನಮಗೆ ರೆಕಾರ್ಡ್ ಯಾವುದು ಅಂತಂದ್ರೆ, ನಮ್ಮ ಜೀವಿತಕ್ಕೆ ರೆಕಾರ್ಡ್ ಯಾವುದು ಅಂತಂದ್ರೆ ಗ್ರಂಥ. ಕ್ರಿಸ್ತನ ಸಭೆಯಲ್ಲಿ ಪ್ರತಿಯೊಬ್ಬ ಸುವಾರ್ತಿಕನಾಗ್ಲಿ ಪ್ರತಿಯೊಬ್ಬ ಸದಸ್ಯನಾಗ್ಲಿ ಮಾತಾಡ್ಬೇಕಾದ್ರೆ ಕೇಳ್ಬೇಕಾದ್ರೆ ರೆಕಾರ್ಡ್ಸ್ಗಳನ್ನೇ ನಾವು ಆಧಾರವಾಗಿ ಇಟ್ಕೊಳ್ತೀವಿ, ರೆಫರೆನ್ಸ್ಗಳನ್ನ. ಸೊ ಇಂಥ ಅಧ್ಯಾಯದಲ್ಲಿ ಇಂಥ ವಚನದಲ್ಲಿ
ಈ ರೀತಿಯಾಗಿ ಹೇಳಲ್ಪಟ್ಟಿದೆ ಅಂತ ಹೇಳ್ಬಿಟ್ಟು ಅದನ್ನ ಮುಂದಿಟ್ಟುಕೊಂಡೇ ನಾವು ಮಾತಾಡುವಂಥದ್ದನ್ನ ನಾವು ಗಮನಿಸ್ತೇವೆ. ಸೊ ಹಾಗಾಗಿ ರೆಕಾರ್ಡ್ಸ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಸೊ ಹೀಗೆ ನಾವು ಆಲೋಚನೆ ಮಾಡ್ತಾ ಮುಂದೆ ಸಾಗಿದ್ರೆ ದೇವರು ಕೂಡ ಏನ್ ಮಾಡ್ತಾನೆ ಅಂತಂದ್ರೆ, ನಾವು ಮಾಡಿದಂತಹ ಪ್ರತಿಯೊಂದು ಕಾರ್ಯಗಳ ವಿಷಯದಲ್ಲಿ ಆತನ ರೆಕಾರ್ಡ್ ಮಾಡ್ಕೊಳ್ತಾ ಇರ್ತಾನೆ ಅಂತ ಹೇಳ್ತಾನೆ. ಪ್ರತಿಯೊಂದು ಮಾತು ಪ್ರತಿಯೊಂದು ಕಾರ್ಯಗಳನ್ನು ಕೂಡ ಆತನ ರೆಕಾರ್ಡ್ ಮಾಡ್ಕೊಳ್ತಾನೆ ಅಂತ ಹೇಳ್ತಾನೆ. ಆ ಮಾಡಿಕೊಂಡಂತಹ ರೆಕಾರ್ಡ್ಗಳಿಗೆ ಅನುಸಾರವಾಗಿ ನಮಗೆ ನ್ಯಾಯ ತೀರ್ಪು ಜರುಗುತ್ತದೆ ಅನ್ನುವಂತಹ ವಿಷಯನ ಗ್ರಂಥ ನಮಗೆ ಬಯಲ್ಪಡಿಸ್ತದೆ. ಅದಕ್ಕೆ ಯೆಶಾಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ 65ನೇ ಅಧ್ಯಾಯದಲ್ಲಿ ದೇವದ್ರೋಹಿಗಳನ್ನ ಖಂಡಿಸುವಂತಹ, ದೇವ ಭಕ್ತರನ್ನ ಧೈರ್ಯಗೊಳಿಸುವಂತಹ ಒಂದು ಸಂದರ್ಭವನ್ನ ನಾವು ಆ ಭಾಗದಲ್ಲಿ ಗಮನಿಸ್ತೇವೆ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 65ನೇ ಅಧ್ಯಾಯ 2ನೇ ವಚನದಿಂದ ಸಂಗತಿಯನ್ನು ನಾವು ಗಮನಿಸ್ತಾ ಮುಂದೆ ಸಾಗುವುದಾದ್ರೆ, ನನ್ನನ್ನು ತೊರೆದು ಮನಸ್ಸು ಬಂದ ಹಾಗೆ ದುರ್ಮಾರ್ಗದಲ್ಲಿ ನಡೆಯುವ ಜನರನ್ನು ನಾನು ದಿನವೆಲ್ಲ ಕೈಚಾಚಿ ಕರೆದೆನು ಅಂತ ಹೇಳ್ತಾನೆ. ನನ್ನನ್ನು ತೊರೆದು ಧರ್ಮ ಮಾರ್ಗವನ್ನ ಬಿಟ್ಟು ದುರ್ಮಾರ್ಗವನ್ನ ಅನುಸರಿಸಿ ನಡೆಯುವ ಜನರನ್ನ ವೀಕ್ಲಿ ಒನ್ಸ್ ಅಲ್ಲ, ಇಯರ್ಲಿ ಒನ್ಸ್ ಅಲ್ಲ, 6 ಮಂತ್ ಒಂದ್ಸರಿ ಅಲ್ಲ, ದಿನವೆಲ್ಲ ಕೈಚಾಚಿ ಕರೆದನು. ಈ ಜನರು ವನಗಳಲ್ಲಿ ಯಜ್ಞ ಮಾಡುತ್ತಾ, ಇಟ್ಟಿಗೆಯ ವೇದಿಯ ಮೇಲೆ ಧೂಪ ಹಾಕುತ್ತಾ, ಗೋರಿಗಳಲ್ಲಿ ಕೂತುಕೊಳ್ಳುತ್ತಾ, ಗುಪ್ತ ಸ್ಥಳಗಳಲ್ಲಿ ರಾತ್ರಿ ಕಳೆಯುತ್ತಾ, ಹಂದಿಯ ಬಾಡು ತಿನ್ನುತ್ತಾ, ಅಸಹ್ಯ ಪದಾರ್ಥಗಳ ಸಾರನ್ನು ತಮ್ಮ ಗಂಗಳಗಳಲ್ಲಿ ಬಡಿಸಿಕೊಳ್ಳುತ್ತಾ ಅಲ್ಲಿ ನಿಂತರು ಅಂತ ಹೇಳಿ. ಏನಿದು? ದುರ್ಮಾರ್ಗ. ದೇವರು ತನ್ನ ಪ್ರಜೆಗಳಾದಂಥ ಇಸ್ರಾಯೇಲರಿಗೆ ತಿನ್ನುವಂತಹ ಆಹಾರ ಪದಾರ್ಥಗಳಲ್ಲಿಯೂ ಕೂಡ ಕೆಲವೊಂದನ್ನ ನಿಷಿದ್ಧ ಮಾಡಿದ್ದಾನೆ. ನೀವು ತಿನ್ನುವಂತಹ ಆಹಾರ ಪದಾರ್ಥಗಳಲ್ಲಿ ಅದು ನಾನ್ ವೆಜ್ ಆಗಿದ್ರೆ, ಅದು ಮಾಂಸಾಹಾರ ಆಗಿದ್ರೆ, ಯಾವುದು ಮೆಲುಕು ಹಾಕಿ ಗೊರಸು ಸೀಳಿರ್ತದೋ ಅದನ್ನ ನೀವು ತಿನ್ನಬಹುದು. ಯಾವುದು ಗೊರಸು ಸೀಡಿ ಮೆಲುಕು ಹಾಕಲ್ವೋ ಅದನ್ನ ನೀವೇನ್ ಮಾಡಬಾರ್ದು, ತಿನ್ನಬಾರ್ದು ಅಂತೇಳಿ ಕೆಲವೊಂದುಗಳನ್ನು ಸೂಚಿಸಿದ್ದಾನೆ ದೇವರು. ಆದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ? ಹಂದಿಯ ಬಾಡು ತಿನ್ನುತ್ತಾ, ಅಸಹ್ಯ ಪದಾರ್ಥಗಳ ಸಾರನ್ನು ತಮ್ಮ ಗಂಗಳಗಳಲ್ಲಿ ಬಡಿಸಿಕೊಳ್ಳುತ್ತಾ, ಅಥವಾ ತಮ್ಮ ಪ್ಲೇಟ್ಗಳಲ್ಲಿ ಅವುಗಳನ್ನ ಬಡಿಸಿಕೊಳ್ಳುತ್ತಾ, ಅಲ್ಲಿ ನಿಂತಿರು, ಹತ್ತಿರ ಬರಬೇಡ, ನಾನು ಮಡಿವಂತನು, ನೀನು ಸೇರತಕ್ಕವನಲ್ಲ ಎನ್ನುತ್ತಾ, ಅಂತೂ ಪ್ರತಿನಿತ್ಯವೂ ಮುಖದೆದುರಿಗೆ ನನ್ನನ್ನು ಕೆಣಕುತ್ತಾ, ನನ್ನ ಮೂಗಿಗೆ ದಿನವೆಲ್ಲ ಉರಿಯುವ ಬೆಂಕಿಯ ಹೊಗೆಯಾಗಿದ್ದಾರೆ. ಅಂದ್ರೆ ಇವ್ರು ಯಾವ ರೀತಿ ಇದ್ದಾರೆ ದೇವರ ದೃಷ್ಟಿಯಲ್ಲಿ? ಉರಿಯುವ ಬೆಂಕಿಯ ಹೊಗೆ ಉಪಾಧಿಯಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಉರಿಯುವ ಬೆಂಕಿ ಹೊಗೆ ಮುಂದೆ ನೀವು ನಿಂತ್ಕೊಂಡ್ರೆ ನಿಮ್ ಮೂಗು ಹೆಂಗಿರುತ್ತೆ? ಆ ರೀತಿ ನಮಗೆ ಇರಿಟೇಷನ್ ಆಗಿದ್ದಾರೆ ಇವರು ಅಂತ ಹೇಳ್ತಾರೆ. ಇನ್ನೂ ಮುಂದುವರೆದ ಭಾಗದಲ್ಲಿ ಬಹಳ ಚಂದವಾಗಿ ಒಂದು ಮಾತು ನಮಗೆ ಕಂಡು ಬರ್ತದೆ. ಇಗೋ, ಇದೆಲ್ಲ ಶಾಸನವಾಗಿ ನನ್ನ ಕಣ್ಣೆದುರಿಗಿದೆ, ನಾನು ಮುಯಿ ತೀರಿಸುವ ತನಕ ಸುಮ್ಮ ಇರಲಾರೆನು. ಇಂಗ್ಲಿಷ್ ಅಲ್ಲಿ ಬಹಳ ಚೆನ್ನಾಗಿದೆ. ಶಾಸನ ಅಂತ ಹೇಳಿ ಕನ್ನಡದಲ್ಲಿದೆ, ಅದು ಇಂಗ್ಲಿಷ್ ಅಲ್ಲಿ ಬೇರೆ ಪದನ ನಾವು ಕಾಣುತ್ತೆ. ಶಾಸನ ಅಂದ್ರೆ ಏನು? ಶಾಸನ, ಶಿಲಾಶಾಸನಗಳು ಅಂದ್ರೆ ಒಂದು ಶಾಸನವನ್ನ ಬರಿತಾ ಇದ್ದಾರೆ ಅಂತ ಅರ್ಥ. ಅಂದ್ರೆ ನನ್ನ ಕಣ್ಣೆದುರಿನಲ್ಲಿ ಹೆಂಗಿದ್ದಾವೆ? ಶಾಸನವಾಗಿದ್ದಾವೆ, ವಿತ್ ರೆಕಾರ್ಡ್ ಇಲ್ಲಿದ್ದಾವೆ ಅಂತ ಹೇಳ್ತಾರೆ. ಆ ರೆಕಾರ್ಡ್ಗಳ ಪ್ರಕಾರ ನಾನು ಏನ್ ಮಾಡ್ತೀನಿ, ನಿಮಗೆ ಮುಯಿ ತೀರಿಸ್ತೀನಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ದೇವರ ದೃಷ್ಟಿಯಲ್ಲಿ ಪ್ರತಿ ಮನುಷ್ಯನ ಆಲೋಚನೆಗಳು, ಕ್ರಿಯೆಗಳು ಕೂಡ ರೆಕಾರ್ಡ್ ಆಗ್ತವೆ ಅನ್ನುವಂತಹ ಅರಿವು ನಮ್ಮಲ್ಲಿರ್ಬೇಕು. ಸೊ ಹಾಗಾಗಿ ಮಲಾಕಿ ಗ್ರಂಥದಲ್ಲಿ ಕೂಡ ಇದೇ ಸಂದರ್ಭವನ್ನ ನಾವು ಗಮನಿಸ್ತೇವೆ. ಮಲಾಕಿ ಗ್ರಂಥ 3ನೇ ಅಧ್ಯಾಯ 13ನೇ ವಚನದಿಂದ, ನೀವು ನನಗೆ ವಿರುದ್ಧವಾಗಿ ಆಡಿದ ಮಾತುಗಳು ಬಹು ಕಠಿಣ ಎಂದು ಯೆಹೋವನು ಅನ್ನುತ್ತಾನೆ. ನಿನಗೆ ವಿರುದ್ಧವಾಗಿ ಏನು ಮಾತಾಡಿದ್ದೇವೆ ಅನ್ನುತ್ತೀರಾ? ನೀವು ದೇವರನ್ನು ಸೇವಿಸುವುದು ವ್ಯರ್ಥ. ನಾವು ಆತನ ನಿಯಮವನ್ನು ಅನುಸರಿಸಿ ಸೇನಾಧೀಶ್ವರ ಯೆಹೋವನ ಮುಂದೆ ದುಃಖದಿಂದ ವಿಕಾರಿಗಳಾಗಿ ನಡೆದುಕೊಂಡದರಿಂದ ಅದು ಲಾಭವೇನು? ಆದ ಲಾಭವೇನು? ಈಗ ಅಹಂಕಾರಿಗಳನ್ನು ಧನ್ಯರೆಂದು ಕೊಂಡಾಡಬೇಕಾಗಿ ಬಂತು.
ಹೌದು, ದುಷ್ಕರ್ಮಿಗಳು ಏಳಿಗೆಗೆ ಬಂದಿದ್ದಾರೆ, ಅವರನ್ನು ದೇವರು ಪರೀಕ್ಷಿಸಿದರೂ ಸುರಕ್ಷಿತರಾಗಿದ್ದಾರೆ ಅಂದುಕೊಂಡಿದ್ದೀರಲ್ಲ. ಇಂಥ ಮಾತುಗಳನ್ನು ಕೇಳಿ ಯೆಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು ಯೆಹೋವನು ಕಿವಿಗೊಟ್ಟು ಆಲಿಸಿ ಭಯಭಕ್ತಿಯಿಂದ ತನ್ನ ನಾಮಸ್ಮರಣೆ ಮಾಡುವವರ ಹೆಸರುಗಳನ್ನು ತನ್ನ ಮುಂದೆ ಜ್ಞಾಪಕದ ಪುಸ್ತಕದಲ್ಲಿ ಬರೆಯಿಸಿದನು ಅಂತ ಹೇಳ್ತಾನೆ. ಎಲ್ಲವೂ ಕೂಡ ಬರೆಸ್ತಾ ಇರ್ತಾನೆ ದೇವರು ಬರೆಸ್ತಾ ಇರ್ತಾನೆ. ನಾವ್ ಏನೇನ್ ಮಾತಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಏನ್ ಮಾಡ್ತಾನೆ ಅಲ್ಲಿ ಬರೆಸ್ತಾ ಇರ್ತಾನೆ. ಸೊ ಹಾಗಾಗಿ ಏನೋ ಸುಮ್ಮನೆ ಅಂದೆ, ಏನೋ ಬಾಯಿ ಮಾತಿಗಂದೆ, ರೆಕಾರ್ಡೆಡ್ ಆ ಮಾತು ಪ್ರಕಾರ ಇವತ್ತು ನಾವು ಪ್ರತಿಯೊಂದಕ್ಕೂ ನ್ಯಾಯ ತೀರ್ಪುಗೊಳಗಾಗಬೇಕಾಗತ್ತೆ. ಸೊ ಹಾಗಾಗಿ ರೆಕಾರ್ಡೆಡ್. ರಾಜರು ಕೂಡ ತಮ್ಮ ದಿನನಿತ್ಯದ ಚರ್ಯೆಗಳನ್ನ, ತಮ್ಮ ಆಡಳಿತದ ಅವಧಿಯಲ್ಲಿ ನಡೆದಂತಹ ಎಲ್ಲಾ ಕಾರ್ಯಕ್ರಮಗಳನ್ನ ಅವರು ರೆಕಾರ್ಡ್ ಮಾಡ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ಎಸ್ತೇರಳ ಗ್ರಂಥದಲ್ಲಿ ಒಂದು ಸಂದರ್ಭ ಬರ್ತದೆ. ಆ ಎಸ್ತೇರಳ ಗ್ರಂಥದಲ್ಲಿ ಅರಸನಾದಂತ ಅಹಷ್ವೇರೋಷ, ಮೊರ್ದೆಕೈ ಇವರಿಬ್ಬರ ಒಂದು ಜೀವಿತವನ್ನು ಒಂದ್ಸಾರಿ ನಾವು ಗಮನಿಸ್ತಾ ಇರ್ಬೇಕಾದ್ರೆ, ಮೊರ್ದೆಕೈಯ ದೆಸೆಯಿಂದ ಅಹಷ್ವೇರೋಷನ ಪ್ರಾಣ ಅಲ್ಲಿ ಬದುಕಿರ್ತದೆ. ಅಲ್ಲಿ ಅರಸನಾದಂತ ಅಹಷ್ವೇರೋಷನನ್ನ ಕೊಲ್ಲಬೇಕು ಅನ್ನುವಂತಹ ಸಂಚು ಮಾಡಿಕೊಂಡಂತಹ ವಿಷಯವನ್ನ ಮೊರ್ದೆಕೈ ಯಾರಿಗೆ ತಿಳಿಸ್ತಾನೆ? ಅಹಷ್ವೇರೋಷ ರಾಜನಿಗೆ ತಿಳಿಸಿ ಆ ಅಹಷ್ವೇರೋಷ ರಾಜನ ಪ್ರಾಣವನ್ನ ಕಾಪಾಡಿದಂತಹ ಮೊರ್ದೆಕೈ. ಈ ಮೊರ್ದೆಕೈ ಈ ರೀತಿಯಾದಂತಹ ಒಂದು ಪ್ರಾಣ ದಾನವನ್ನ ಅಹಷ್ವೇರೋಷನು ಮೊರ್ದೆಕೈಯಿಂದ ಹೊಂದಿದಂತಹ ಆ ಒಂದು ಘಟನೆಯನ್ನ ಬರೆದಿಟ್ಟಿರ್ತಾನೆ. ಎಸ್ತೇರಳ ಗ್ರಂಥನ ನೀವು ಓದ್ಕೊಳ್ಳಿ ಮನೇಲಿ. ಆಮೇಲೆ ಆಗ ಹಾಮಾನನ ಕುಯುಕ್ತಿಯಿಂದ ಮೊರ್ದೆಕೈ ಇನ್ನೇನು ಕೊಲ್ಲಲ್ಪಡಬೇಕು ಅನ್ನುವಂತಹ ಒಂದು ಸ್ಥಿತಿ ನಿರ್ಮಾಣವಾದಂತಹ ಸಂದರ್ಭದಲ್ಲಿ ಮೊರ್ದೆಕೈ ಈ ರೀತಿಯಾದಂತಹ ಒಂದು ಮರಣಕ್ಕೆ ಹತ್ತಿರವಾದಂತ ಒಂದು ಸಮಯದಲ್ಲಿ ಅಹಷ್ವೇರೋಷ ರಾಜ ಏನ್ ಮಾಡ್ತಾನಂತಂದ್ರೆ, ರಾತ್ರಿ ಯಾಕೋ ನಿದ್ರೆ ಬರ್ತಾ ಇಲ್ಲ, ಏನಾದ್ರೂ ಕಾರ್ಯಕ್ರಮಗಳು ಇದ್ರೆ ಅವುಗಳನ್ನ ಸ್ವಲ್ಪ ಓದಿ ತಿಳಿಸಿ ಅಂತ ಹೇಳ್ಬಿಟ್ಟು ಓದಿಸ್ಕೊಳ್ತಾನೆ. ಓದಿಸಿಕೊಳ್ಳುವಂತ ಸಮಯದಲ್ಲಿ ಮೊರ್ದೆಕೈಯಿಂದ ನಾನು ಪ್ರಾಣ ಭಿಕ್ಷೆಯನ್ನು ಪಡೆದಿದ್ದೀನಿ ಅನ್ನುವಂತ ವಿಚಾರ ಆ ಒಂದು ರೆಕಾರ್ಡ್ಗಳ ಮೂಲಕ ಆತನಿಗೆ ಗಮನಕ್ಕೆ ಬಂದಾಗ, ಆತನಿಂದ ಪ್ರಾಣ ಭಿಕ್ಷೆಯನ್ನ, ಪ್ರಾಣ ದಾನವನ್ನ ಪಡೆದಂತ ನಾನು ಅದಕ್ಕೆ ಪ್ರತಿಯಾಗಿ ಮೊರ್ದೆಕೈಗೆ ಏನಾದ್ರೂ ನಾನು ಸಲ್ಲಿಸಿದೀನಾ ಅಂತೇಳಿ ಆತನ ವಿಚಾರದಾಗ ಏನೂ ಕೂಡ ಸಲ್ಲಿಸಿಲ್ಲ ಅನ್ನುವಂಥದ್ದು ವಿಷಯ ಗೊತ್ತಾಗ್ತದೆ. ಆಗ ಇದಕ್ಕೆ ನಾನು ಏನಾದ್ರೂ ಸಲ್ಲಿಸ್ಬೇಕು ಆತನಿಗೆ ಅಂತೇಳಿ ಆತನ ಆಲೋಚನೆ ಮಾಡಿಕೊಂಡು ಆತನನ್ನ ಮೊರ್ದೆಕೈಯನ್ನ ಪ್ರಾಣದ ಒಂದು ಹಂತಕ್ಕೆ ಹೋದಂತಹ ಮೊರ್ದೆಕೈಯನ್ನ ಆ ಒಂದು ಹಂತದಿಂದ ಹಿಂದಕ್ಕೆ ತೆಗೆದುಕೊಂಡು ಬರುವಂತ ಕಾರ್ಯಕ್ರಮ ನಡೆದಿರೋದಕ್ಕೆ ಮೂಲ ಯಾವ್ದಂತಂದ್ರೆ ರೆಕಾರ್ಡು. ಅದಕ್ಕೆ ನೀವು ಅರಸರಗಳ ಗ್ರಂಥದಲ್ಲಿ ನೀವು ಗಮನಿಸ್ಬೇಕಾದ್ರೆ ಈ ಅರಸನ ಇನ್ನೂ ಉಳಿದ ಕಾರ್ಯಕ್ರಮಗಳು ಯಾಷಾರ್ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ, ಅರಸರ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇವೆಲ್ಲವುಗಳಿಂದ ನಮ್ಗೆ ಏನ್ ಗೊತ್ತಾಗ್ತದೆ ಅಂತಂದ್ರೆ, ಇಂಥ ಅರಸರುಗಳೇ, ಇಂಥ ಲೌಕಿಕದಲ್ಲಿರುವಂತಹ ಅಧಿಕಾರಿಗಳೇ, ಒಂದು ಸಂಸ್ಥೆಗಳೇ ಈ ರೀತಿ ರೆಕಾರ್ಡ್ಸ್ ಗಳನ್ನ ಮೇಂಟೈನ್ ಮಾಡ್ಬೇಕಾದ್ರೆ ಇದೆಲ್ಲದಕ್ಕಿಂತಲೂ ಹೆಚ್ಚಾಗಿ ದೇವರು ಪ್ರತಿ ಮನುಷ್ಯರ ಆಲೋಚನೆಗಳನ್ನ, ಕಾರ್ಯಗಳನ್ನ ಏನ್ ಮಾಡ್ತಾನೆ ಆತನು ರೆಕಾರ್ಡ್ ಮಾಡ್ತಾ ಇರ್ತಾನೆ. ಬಿ ಕೇರ್ಫುಲ್. ತಪ್ಪಿಸ್ಕೊಳ್ಳೋದಕ್ಕೆ ದಾರಿ ಇಲ್ಲ ಅಂತ ಹೇಳ್ತಾನೆ. ಇವತ್ತೊಂದು ರೆಕಾರ್ಡ್ ಏನಾದ್ರೂ ಲೌಕಿಕವಾಗಿ ಒಂದು ಇಲಾಖೆಯಲ್ಲಿ ಅದು ಇದೆ ಅಂತಂದ್ರೆ, ಅದರಿಂದ ನನಗೆ ನಷ್ಟ ಆಗ್ತಾ ಇದೆ ಅಂತಂದ್ರೆ, ಅದನ್ನ ಹೇಗಾದ್ರೂ ಮಾಡಿ ತಿದ್ದು ಅಂತಂದ್ರೆ ಯಾವುದೇ ಕಾರಣಕ್ಕೂ ತಿದ್ದೋದಕ್ಕೆ ಅವಕಾಶ ಇಲ್ಲ. ಒಂದು ವೇಳೆ ನಾನೇನಾದ್ರೂ ತಿದ್ದಿದ್ರೆ ನಾನು ಕೆಲಸ ಕಳ್ಕೊಳ್ಳುವಂತ ಅವಕಾಶ ಇರುತ್ತೆ ಅನ್ನುವಂತ ಸ್ಥಿತಿನ ನಾವು ಲೋಕದಲ್ಲಿ ಕಾಣಬೇಕಾದ್ರೆ, ಇನ್ನು ದೇವರು ಬರೆಸಿಕೊಳ್ಳುವಂತಹ ರೆಕಾರ್ಡ್ಗಳು ಅಳಿಸಿ ಹೋಗೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಪರಿಸ್ಥಿತಿ ಇದು. ಮಾತುಗಳನ್ನು ಕೇಳಿ ಯೆಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು ಯೆಹೋವನ ಕಿವಿಗೊಟ್ಟು ಆಲಿಸಿ ಭಯಭಕ್ತಿಯಿಂದ ತನ್ನ ನಾಮಸ್ಮರಣೆ ಮಾಡುವವರ ಹೆಸರುಗಳನ್ನು
ತನ್ನ ಮುಂದೆ ಜ್ಞಾಪಕದ ಪುಸ್ತಕದಲ್ಲಿ ಬರೆಯಿಸಿದನು ಅಂತ ಹೇಳ್ತಾನೆ. ಬರೆಸ್ತಾ ಇದ್ದಾನೆ, ಜ್ಞಾಪಕದ ಪುಸ್ತಕದಲ್ಲಿ ಬರೆಸ್ತಾ ಇದ್ದಾನೆ. ಯಾರು ನನ್ನ ಪರವಾಗಿ ಮಾತಾಡ್ತಾರೆ, ಯಾರು ನನಗೆ ವಿರುದ್ಧವಾಗಿ ಮಾತಾಡ್ತಾರೆ, ಯಾರು ನೀತಿಯ ಪರವಾಗಿ ಮಾತಾಡ್ತಾರೆ, ಯಾರು ಅನೀತಿಯ ಪರವಾಗಿ ಮಾತಾಡ್ತಾರೆ, ಯಾರು ಶರೀರ ಸಂಬಂಧಗಳಿಗೆ ಆದ್ಯತೆಯನ್ನು ಕೊಟ್ಟು ಭೂ ಸಂಬಂಧಿಗಳಾಗಿ ಬದುಕ್ತಾ ಇದ್ದಾರೆ, ಯಾರು ಮೇಲಿರುವಂತವುಗಳ ಮೇಲೆ ಮನಸ್ಸಿಟ್ಟು ಅವುಗಳ ಮೇಲೆ ದೃಷ್ಟಿಕೋನವನ್ನ ಸಾಧಿಸಿಕೊಳ್ತಾ ಇದ್ದಾರೋ ಅಂತವರನ್ನು ಕೂಡ ಆತನ ಏನ್ ಮಾಡ್ತಾ ಇದ್ದಾನೆ, ಬರೆದಿಟ್ಕೊಳ್ತಾನೆ. ಎಲ್ಲವೂ ಕೂಡ ರೆಕಾರ್ಡ್ ಆಗ್ತಾ ಇದೆ, ಎಲ್ಲವೂ ರೆಕಾರ್ಡ್ ಆಗ್ತಾ ಇದೆ, ಎಲ್ಲವೂ ರೆಕಾರ್ಡ್ ಆಗ್ತಾ ಇದೆ. ನಾವು ನಗರ ಪ್ರದೇಶದಲ್ಲಿ ಗಮನಿಸ್ಬೇಕಾದ್ರೆ, ನಾವು 2 ವೀಲರು 4 ವೀಲರು ಓಡಿಸ್ತಾ ಇರ್ಬೇಕಾದ್ರೆ ಎಲ್ಲವೂ ರೆಕಾರ್ಡ್ ಆಗಿರ್ತದೆ. ನಾನು ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ, ಸೀಟ್ ಬೆಲ್ಟ್ ಹಾಕಿದೀನ, ಹೆಲ್ಮೆಟ್ ಹಾಕಿದೀನ, ಸಿಂಗಲ್ ಡ್ರೈವಿಂಗ್ ಇದೆಯಾ, ಡಬಲ್ ಡ್ರೈವಿಂಗ್ ಇದೆಯಾ, ಟ್ರಿಬಲ್ ರೈಡಿಂಗ್ ಇದೆಯಾ, ಎಲ್ಲವೂ ಕೂಡ ರೆಕಾರ್ಡ್ ಆಗ್ತದೆ, ಎಲ್ಲವೂ ರೆಕಾರ್ಡ್ ಆಗ್ತದೆ. ಆದ್ರೆ ದೇವರು ಇವೆಲ್ಲದಕ್ಕಿಂತಲೂ ಹೆಚ್ಚಾಗಿ ಎಲ್ಲವನ್ನ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾನೆ, ಎಲ್ಲ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾನೆ. ಹಾಗಾಗಿ ಜೀವ ಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿ ಬೀಳುವುದು ಬಹು ಭಯಂಕರ ಅಂತ ಹೇಳ್ಬಿಟ್ಟು ಇಬ್ರಿಯ ಗ್ರಂಥಕರ್ತ ಹೇಳ್ತಾನೆ. ತಪ್ಪಿಸ್ಕೊಳ್ಳೋದಕ್ಕೆ ದಾರಿ ಇಲ್ಲ ಅಂತ ಹೇಳ್ತಾನೆ, ತಪ್ಪಿಸ್ಕೊಳ್ಳೋದಕ್ಕೆ ದಾರಿ ಇಲ್ಲ. ಸೊ ಹಾಗಾಗಿ ಮತ್ತಾಯನ ಬರೆಸುವಾರ್ತೆ 12ನೇ ಅಧ್ಯಾಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಹೇಳ್ತಕ್ಕಂಥ ವಿಶೇಷವಾದಂತ ಮಾತನ್ನು ಒಂದ್ಸರಿ ನಾವು ಗಮನಿಸಿದ್ರೆ, ಮತ್ತಾಯನ ಬರೆಸುವಾರ್ತೆ 12ನೇ ಅಧ್ಯಾಯ 36ನೇ ವಚನದಲ್ಲಿ ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಏನ್ ಮಾಡ್ಬೇಕು, ಉತ್ತರ ಕೊಡಬೇಕು. ಇಲ್ಲ ದೇವ್ರೆ, ಏನೋ ಸುಮ್ಮನೆ ಮಾತಿಗಂದೆ, ಅದನ್ನೇನ್ ಸೀರಿಯಸ್ ಆಗಿ ತಗೋಬೇಡಿದ್ರೆ, ನೋ ನೆವರ್, ಅದಕ್ಕೆ ನೀನು ಉತ್ತರ ಕೊಟ್ಟು ಮುಂದಕ್ಕೆ ಹೋಗಿ ನೀನು. ಹಾಗಾಗಿ ನಿಮ್ಮ ಮಾತು ಹೌದಾದರೆ ಹೌದು, ಅಲ್ಲವಾದರೆ ಅಲ್ಲ, ಇದಕ್ಕಿಂತ ಹೆಚ್ಚಿಂತ ಬಂದ್ರೆ ಉತ್ತರ ಕೊಡ್ಬೇಕಾಗತ್ತಲ್ಲಿ ಅಂತ ಹೇಳ್ತಾನೆ. ಏನೋ ಮಾತಿಗಂದೆ ಬ್ರದರ್, ಏನೋ ಜೋಕ್ ಮಾತಾಡದೆ, ಏನೋ ತಮಾಷೆಗಂದೆ, ನೋ ನೆವರ್, ಎಲ್ಲದಕ್ಕೂ ಉತ್ತರ ಕೊಡ್ಬೇಕಲ್ಲಿ ಅಂತ ಹೇಳಿ. ನಾನು ಹೇಳ್ತಾ ಇರೋದ ಮಾತಲ್ಲ, ಯಾರೋ ಪ್ರವಾದಿಗಳು ಹೇಳ್ತಿರ್ತಕ್ಕಂಥ ಮಾತಲ್ಲ, ಸ್ವತಃ ಯೇಸು ಕ್ರಿಸ್ತನ ಹೇಳ್ತಕ್ಕಂಥ ಮಾತು. ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯನು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು. ಬಿ ಕೇರ್ಫುಲ್. ಅದಕ್ಕೆ ಯೇಸು ಕ್ರಿಸ್ತನು ಹೆಂಗ್ ಮಾತಾಡ್ತಾನಂತಂದ್ರೆ, ಆತನು ಯಾವತ್ತು ಯಾರಿಗೂ ಕೂಡ ಮುಖಸ್ತುತಿ ಮಾಡುವವನಲ್ಲ. ಆತನು ಇದ್ದದ್ದನ್ನು ಇದ್ದ ಹಾಗೆ ಮಾತಾಡ್ತಕ್ಕಂಥ ಆತನದು. ಮನುಷ್ಯರ ಮುಖದಿಚ್ಚಿಗೆ ಮಾತಾಡಲ್ಲ ಆತ. ಅವ್ರ ಹಂಗಂತಾರೆ, ಅವ್ರ ಮೆಚ್ಚುಗೆ ನಾವು ಪಡ್ಕೊಳ್ಬೇಕು, ಇವ್ರು ನಮಗ್ ಬೇಷ್ ಅನ್ಕೋಬೇಕು, ಅವ್ರು ನಮ್ಮನ್ನು ಕೊಂಡಾಡ್ಬೇಕು, ಅಬ್ಬಬ್ಬಬ್ಬ ಏನ್ ಮಾತಾಡದಪ್ಪ, ಸೂಪರ್ ಅಪ್ಪ ಅಂತೇಳಿ ಮನುಷ್ಯರಿಂದ ಮೆಚ್ಚುಗೆಯನ್ನ ಹೊಂದುವಂತ ರೀತಿಯಲ್ಲಿ ಯೇಸು ಕ್ರಿಸ್ತನು ಯಾವತ್ತೂ ಕೂಡ ನಡ್ಕೊಳ್ಳಿಲ್ಲ, ಮಾತಾಡ್ಲಿಲ್ಲ. ಅದಕ್ಕೆ ನಿನ್ನ ಬೋಧನೆಯನ್ನ, ನೀನು ಮಾಡುವಂತ ಬೋಧನೆ ಹೆಂಗಿದೆ ಅಂತಂದ್ರೆ, ಇದು ನಮಗೆ ಆಶ್ಚರ್ಯವಾಗಿ ತೋರ್ತದೆ ಅಂತ ಹೇಳ್ತಾನೆ. 22ನೇ ಅಧ್ಯಾಯ, ಮತ್ತಾಯನ ಬರೆಸುವಾರ್ತೆ 22ನೇ ಅಧ್ಯಾಯ 15ನೇ ವಚನದಿಂದ ವಿಷಯವನ್ನ ಗಮನಿಸಿದ್ರೆ, ಆಜ್ಞೆ ಫರಿಸಾಯರು ಹೊರಟು ಆತನನ್ನು ಮಾತಿನಲ್ಲಿ ಹೇಗೆ ಸಿಕ್ಕಿಸುವ ಎಂದು ಕೂಡಿ ಆಲೋಚಿಸಿಕೊಂಡು ಆತನ ಬಳಿಗೆ ತಮ್ಮ ಶಿಷ್ಯರನ್ನು ಹೆರೋದಿಯರ ಕೂಡ ಕಳುಹಿಸಿದರು. ಇವರು ಬಂದು, ಸತ್ಯವಾಗಿ ಬೋಧಿಸುವವನು, ಯಾರಿಗೂ ಹೆದರದವನು, ನೀನು ಜನರ ಮುಖದಿಚ್ಚಿಗೆ ಮಾತಾಡುವವನಲ್ಲ ಎಂದು ಬಲ್ಲೆವು ಅಂತ ಹೇಳ್ತಾರೆ. ಯೇಸು ಕ್ರಿಸ್ತನದು ಹೆಂಗಿದೆ ಮಾತಿನ ಶೈಲಿ? ಸತ್ಯವಾಗಿ ಬೋಧಿಸುವವನು, ದೇವರ ಮಾರ್ಗವನ್ನು ಸತ್ಯವಾಗಿ ಬೋಧಿಸುವ. ನೀನು ಕೇಳ್ತೀಯೋ, ನನ್ನನ್ನು ತಿರಸ್ಕಾರ ಮಾಡ್ತೀಯೋ, ನನ್ನನ್ನು ಹೊಗಳ್ತೀಯೋ, ಹೊಗಳಿ ಅಟ್ಟಕ್ಕೇರಿಸ್ತೀಯೋ, ಐ ಡೋಂಟ್ ಕೇರ್. ವಾಟ್ ಈಸ್ ದ ಟ್ರೂತ್, ಅದನ್ನ ಮಾತ್ರ ನಾನು ಹೇಳ್ತೀನಿ ಅಂತ ಹೇಳ್ತಾನೆ. ಸತ್ಯ ಮಾರ್ಗವನ್ನ ಸತ್ಯವಾಗಿ ಬೋಧಿಸುವವನು, ಯಾರಿಗೂ ಹೆದರದವನು, ನೀನು ಜನರ ಮುಖದಿಚ್ಚಿಗೆ ಮಾತಾಡುವವನಲ್ಲ ಎಂದು ಬಲ್ಲೆವು ಅಂತ ಹೇಳ್ತಾನೆ. ಸೊ ಹಾಗಾಗಿ ನಿಮ್ಮ ಮಾತು, ಬಿ ಕೇರ್ಫುಲ್. ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯದಲ್ಲಿ ನ್ಯಾಯ ವಿಚಾರಣೆಯಲ್ಲಿ ನಾವು ಉತ್ತರ ಕೊಡಬೇಕು ಅಂತ ಹೇಳ್ತಾನೆ. ದಾನಿಯೇಲನ ಗ್ರಂಥ 7ನೇ ಅಧ್ಯಾಯ 9ನೇ ವಚನದಿಂದ, ನಾನು ನೋಡುತ್ತಿದ್ದ ಹಾಗೆ ನ್ಯಾಯಾಸನಗಳು ಹಾಕಲ್ಪಟ್ಟವು, ಮಹಾವೃದ್ಧನೊಬ್ಬನು ಆಸೀನನಾದನು, ಆತನ ಉಡುಪು ಹಿಮದಂತೆ ಶುಭ್ರವಾಗಿತ್ತು, ಆತನ ತಲೆಯ ಕೂದಲು ನಿರ್ಮಲವಾದ ಬಿಳಿಯ ಉಣ್ಣೆಯಂತಿತ್ತು, ಆತನ ನ್ಯಾಯಾಸನವು ಅಗ್ನಿಜ್ವಾಲೆಗಳು, ಅದರ ಚಕ್ರಗಳು ದಗದಗಿಸುವ ಬೆಂಕಿಯೇ. ನ್ಯಾಯಾಸನದ ಮುಂದೆ ಉರಿಯುವ ಪ್ರವಾಹವು ಉಕ್ಕಿ ಹರಿದು ಬಂತು, ಲಕ್ಷೋಪಲಕ್ಷ ದೂತರು ಆತನನ್ನು ಸೇವಿಸುತ್ತಿದ್ದರು.
ಕೋಟ್ಯಾನುಕೋಟಿ ಕಿಂಕರರು ಆತನ ಮುಂದೆ ನಿಂತುಕೊಂಡಿದ್ದರು. ನ್ಯಾಯಸಭೆಯವರು ಕೂತುಕೊಂಡರು, ಪುಸ್ತಕಗಳು ತೆರೆಯಲ್ಪಟ್ಟವು ಅಂತ ಹೇಳ್ತಾರೆ. ಪುಸ್ತಕಗಳು ತೆರೆಯಲ್ಪಟ್ಟವು ಅಂತ ಹೇಳ್ತಾರೆ. ಮಹಾವೃದ್ಧ ಯಾರಾತನು? ತಂದೆಯಾದಂತ ದೇವರು. ಮಹಾವೃದ್ಧನು ಅಂತ ಹೇಳ್ತಾನೆ. ಆತನು ತಂದೆಯಾದಂತ ದೇವರ ಸಿಂಹಾಸನದ ಒಂದು ವಾತಾವರಣ ಹೇಗಿದೆ ಅಂತೇಳಿ ಗ್ರಂಥಕರ್ತನು ವಿವರಿಸುತ್ತಾ, ಆ ನ್ಯಾಯಸಭೆಯಲ್ಲಿ ಕೂತ್ಕೊಂಡ್ರು, ಆ ನ್ಯಾಯಸಭೆಯಲ್ಲಿ ಪುಸ್ತಕಗಳು ಏನ್ ಮಾಡಿದಂತೆ ತೆರೆಯಲ್ಪಟ್ಟವು ಅಂತ. ಪುಸ್ತಕಗಳು ತೆರೆಯಲ್ಪಡ್ತವೆ ಅಂತ ಹೇಳ್ತಾನೆ. ಪುಸ್ತಕದಲ್ಲಿ ಏನಿದೆ? ಪುಸ್ತಕದಲ್ಲಿ ಏನಿದೆ? ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯದಲ್ಲಿ ಪುಸ್ತಕದಲ್ಲಿ ಏನಿದೆ ಅನ್ನುವಂಥದ್ದನ್ನ ನಾವು ಗಮನಿಸ್ತೇವೆ. ಪುಸ್ತಕಗಳು ತೆರೆಯಲ್ಪಟ್ಟವು ಅಂತ ಹೇಳ್ತಾನೆ. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 12ನೇ ವಚನದಿಂದ, ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವೂ ತೆರೆಯಲ್ಪಟ್ಟಿತು. ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. ಅಂಡರ್ಲೈನ್ ಮಾಡ್ಕೊಳ್ಳಿ ಮಾತನ್ನು. ಅವರವರ ಕೃತ್ಯಗಳ ಪ್ರಕಾರ ಅಂತ ಹೇಳ್ತಾರೆ. ಅವರು ನಡೆಸಿದಂತಹ ಒಳ್ಳೆದಕ್ಕಾಗ್ಲಿ ಕೆಟ್ಟದಕ್ಕಾಗ್ಲಿ ದೇವರ ನ್ಯಾಯಾಸನದ ಮುಂದೆ ನಾವು ಯಥಾಸ್ಥಿತಿಯಲ್ಲಿ ನಿಂತ್ಕೊಳ್ಬೇಕು. ನಿಂತಾಗ ಪುಸ್ತಕಗಳು ತೆರೆಯಲ್ಪಡ್ತವೆ ಅಂತ ಹೇಳ್ತಾರೆ. ಪುಸ್ತಕಗಳು ತೆರೆಯಲ್ಪಡ್ತವೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಪರಿಸ್ಥಿತಿ ಹಿಂಗಿದೆ. ಹಾಗಾಗಿ ತಂದೆಯಾದಂತಹ ದೇವರ ಆಲೋಚನೆಯಲ್ಲಿ, ತಂದೆಯಾದಂತಹ ದೇವರ ಚಿತ್ತದಲ್ಲಿ ಯೇಸು ಕ್ರಿಸ್ತನು ಕೂಡ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನುವಂಥದ್ದು ಕೂಡ ಎಲ್ಲಿ ಗ್ರಂಥದಲ್ಲಿ ಲಿಖಿತವಾಗಿದೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಶರೀರಧಾರಿಯಾಗಿರ್ತಕ್ಕಂಥ ಸಮಯದಲ್ಲಿ ಆತನು ಏನ್ ಮಾಡ್ಬೇಕು, ಯಾವ ಉದ್ದೇಶಕ್ಕೋಸ್ಕರ ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ತಂದೆಯಾದ ದೇವರಿಂದ ಕಳಿಸಲ್ಪಡಬೇಕು ಅನ್ನೋದು ಎಲ್ಲ ವಿಷಯಗಳು ಕೂಡ ಯಾವ ರೀತಿ ಗ್ರಂಥದಲ್ಲಿ ಲಿಖಿಸಲ್ಪಟ್ಟಿದೆಯೋ ಅದೇ ರೀತಿ ಆತನು ಕೂಡ ನಡ್ಕೊಂಡಿದ್ದನ್ನು ನಾವು ಗಮನಿಸ್ತೇವೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 4ನೇ ವಚನದಲ್ಲಿ ಈ ವಿಷಯವನ್ನು ನಾವು ಗಮನಿಸ್ತೇವೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 4ನೇ ವಚನದಲ್ಲಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 4ನೇ ವಚನದಲ್ಲಿ, ಹೋರಿಗಳ ಮತ್ತು ಹೋತಗಳ ರಕ್ತದಿಂದ ಪಾಪಗಳು ಪರಿಹಾರವಾಗುವುದು ಅಸಾಧ್ಯವಾಗಿದೆಯಲ್ಲ. ಆದದರಿಂದ ಕ್ರಿಸ್ತನ ಭೂಲೋಕದೊಳಗೆ ಬರುವಾಗ, ದೇವರೇ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ. ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ. ಆಗ ನಾನು, ಇಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರದದೆ ಎಂದು ಹೇಳಿದನು ಅಂತ ಹೇಳ್ತಾನೆ. ಗ್ರಂಥದ ಸುರುಳಿಯಲ್ಲಿ ನನ್ನ ಬಗ್ಗೆ ಏನೆಲ್ಲ ಬರೆಯಲ್ಪಟ್ಟಿದೆಯೋ ಅದ್ರ ಪ್ರಕಾರ ನಾನು ಜೀವಿಸೋದಕ್ಕೆ ಬಂದಿದ್ದೀನಿ, ಅದ್ರ ಪ್ರಕಾರ ನಾನು ನಡ್ಕೊಳ್ಳೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾನೆ. ರೆಕಾರ್ಡ್ ಇಸ್ ವೆರಿ ಇಂಪಾರ್ಟೆಂಟ್. ರೆಕಾರ್ಡ್ಗಳು ಬಹಳ ಮುಖ್ಯ ಅಂತ ಹೇಳ್ತಾನೆ. ನಾನು ಆಡಿದಂತ ಪ್ರತಿಯೊಂದು ಮಾತುಗಳು ಕೂಡ ರೆಕಾರ್ಡ್ ಆಗ್ತವೆ. ಹಾಗಾಗಿ ಬೋಧಕರಾದಂತ ನಮಗಳಿಗೆ ಕಠಿಣವಾದ ತೀರ್ಪಿದೆ ಎಂಬುದಾಗಿ ಯಾಕೋಬನ ಬರೆದ ಪತ್ರಿಕೆಯಲ್ಲಿ ನಾವು ಗಮನಿಸ್ತೇವೆ. ಬೋಧನೆ ಅದು ನಿತ್ಯತ್ವಕ್ಕೆ ಸಂಬಂಧಪಟ್ಟಂತ ಬೋಧನೆ. ಒಬ್ಬ ಮನುಷ್ಯನ ನಿತ್ಯ ಜೀವಕ್ಕೆ ಸಂಬಂಧಪಟ್ಟಂತ ಬೋಧನೆ ಒಬ್ಬ ಮನುಷ್ಯನನ್ನ ಪರಲೋಕಕ್ಕೆ ಸೇರಿಸುವಂತಹ ಬೋಧನೆ. ಹಾಗಾಗಿ ಆ ಬೋಧನೆ ನೀನು ತಪ್ಪಬಾರದು. ತಾತ್ಕಾಲಿಕವಾಗಿರ್ತಕ್ಕಂಥ ಮನುಷ್ಯ ಶಾಶ್ವತವಾಗಿರ್ತಕ್ಕಂತಹ ದೈವಿಕ ಬೋಧನೆಗಳನ್ನ, ದೈವಿಕ ಸಂಕಲ್ಪದ ಸಂಗತಿಗಳನ್ನ ತಪ್ಪಬಾರದು. ಬೋಧಕರಾದಂತ ನಮಗಳಿಗೆ ಕಠಿಣವಾದ ತೀರ್ಪಿದೆ ಅಂತ ಹೇಳ್ತಾನೆ. ಯಾಕೆಂತಂದ್ರೆ ಆ ಬೋಧನೆ ಒಬ್ಬ ವ್ಯಕ್ತಿಯನ್ನ ನಿತ್ಯ ಜೀವಕ್ಕೂ ಸೇರಿಸ್ತದೆ. ಅದೇ ತಪ್ಪಾದ ಬೋಧನೆ ಆಗಿದ್ದರೆ ಆ ವ್ಯಕ್ತಿಯನ್ನ ನಿತ್ಯ ನರಕಕ್ಕೆ ನಡೆಸ್ಕೊಂಡು ಹೋಗ್ತದೆ. ಬಿ ಕೇರ್ಫುಲ್ ಅಂತ ಹೇಳ್ತಾನೆ. ಏನೋ ಮಾತಾಡ್ತೀನಿ ಅಂತಂದ್ರೆ ನಡೆಯಲ್ಲ. ಏನೋ ತಮಾಷೆಗೆ ಹೇಳಿದೆ ಬ್ರದರ್, ಏನೋ ಜೋಕ್ ಮಾಡಿದೆ ಬ್ರದರ್, ನೋ, ನೆವರ್. ಎಲ್ಲದಕ್ಕೂ ಉತ್ತರ ಕೊಡ್ಬೇಕಲ್ಲಿ ಅಂತ ಹೇಳ್ತಾನೆ. ಎಲ್ಲದಕ್ಕೂ ಉತ್ತರ ಕೊಡಬೇಕು ಅಂತ ಹೇಳ್ತಾನೆ. ಸಂತೋಷ ಪಡೋದು ಬೇರೆ. ಸಂತೋಷಕ್ಕೋಸ್ಕರ ಏನೇನೋ ಮಾತಾಡೋದು ಅದು ಅಲ್ಲ, ಅದು ಸಲ್ಲದು. ತಮಾಷೆ ಮಾಡಿದೆ, ನೋ, ನೆವರ್. ತಮಾಷೆಗೂ ಅಲ್ಲಿ ಉತ್ತರ ಮಾಡು. ತಮಾಷೆ ಏನಕ್ಕೆ ತಮಾಷೆ ಮಾಡಿದೆ ಅಲ್ಲಿ ಉತ್ತರ ಕೊಡ್ಬೇಕು. ಸಾಮಾನ್ಯವಾಗಿ ಗ್ರಾಮೀಣ ಭಾಗದಲ್ಲಿ ಅಥವಾ ನಗರ ಪ್ರದೇಶಗಳಲ್ಲಿ ಒಂದು ಸಲಿಗೆಯಿಂದ ಮಾತಾಡ್ತಾರೆ. ಅಂದ್ರೆ ಸೋದರ ಮಾವ, ಸೋದರ ಸೊಸೆ, ಮಾವ ಸೊಸೆ,
ಅಥವಾ ಯಾರ್ಯಾರೋ ಸಲಿಗೆಯಿಂದ ಮಾತಾಡ್ತಾರೆ, ಮ್ಯಾನಮಾವ, ಮ್ಯಾನತ್ತ, ಮ್ಯಾನಲ್ಲುಡು. ಸೊ ಹೀಗೆ ಏನೋ ಜೋಕ ಸರಸೋಕ್ತಿಗಳು ಅಂತಾರೆ, ಸರಸದಿಂದ ಮಾತಾಡ್ತಾರೆ. ಎಲ್ಲದಕ್ಕೂ ಕೂಡ ಏನಾಗಬೇಕಲ್ಲಿ ಉತ್ತರ ಕೊಡ್ಬೇಕಾಗತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನೀವು ಆಡುವಂತ ಪ್ರತಿಯೊಂದು ಮಾತುಗಳಿಗೂ ಕೂಡ, ನೀನು ಸುಮ್ಮನೆ ಆಡುವಂತ ಪ್ರತಿಯೊಂದು ಮಾತು, ಸುಮ್ಮನೆ ಆಡಿದೆ ನಾನು ಏನೋ ಮಾತಾಡಿದೆ ಅಂತಂದ್ರೆ ಎಲ್ಲವೂ ಕೂಡ ರೆಕಾರ್ಡ್ ಆಗಿರ್ತವೆ ಅಂತ ಹೇಳ್ತೇನೆ. ಹಾಗಾಗಿ ಜೀವಬಾಧ್ಯರ ಪಟ್ಟಿ ಅನ್ನುವಂಥದ್ದು ಅದು ಬೇರೆ, ನಾವು ಮಾಡಿದಂತ ಕ್ರಿಯೆಗಳನ್ನ ಬರೆದಿಟ್ಕೊಳ್ಳುವಂತಹ ರೆಕಾರ್ಡು ಅದು ಬೇರೆ, ಅದು ಬೇರೆ. ಜೀವಬಾಧ್ಯರ ಪಟ್ಟಿ ಅಂತಂದ್ರೆ ಏನು? ಜೀವಬಾಧ್ಯರ ಪಟ್ಟಿ ಅಂತಂದ್ರೆ ಪರಲೋಕಕ್ಕೆ ಅನುಮತಿಯನ್ನ ಹೊಂದಿದಂತವರ ಹೆಸರು ಅಂತ ಅರ್ಥ. ಜೀವಬಾಧ್ಯರ ಪಟ್ಟಿ ಅಂತಂದ್ರೆ ಜೀವಕ್ಕೆ ನೀನು ಬಾಧ್ಯ, ಜೀವಕ್ಕೆ ನೀನು ಬಾಧ್ಯ ಅಂತ. ಅದಕ್ಕೆ ಕೆಲವೊಂದು ಯವನಸ್ಥರು ಕೆಲಸಗಳಿಗೆ ಕಾಲ್ ಫಾರ್ಮ್ ಆದಾಗ ಅವ್ರ ಅಪ್ಲಿಕೇಶನ್ ತುಂಬಿ ಹಾಕಿ ಅವ್ರದೆಲ್ಲ ಇಂಟರ್ವ್ಯೂ, ಆಮೇಲೆ ಅವ್ರದೆಲ್ಲ ಎಕ್ಸಾಮ್ಸ್, ಎಂಟ್ರೆನ್ಸ್ ಎಕ್ಸಾಮ್ಸ್ ಅವೆಲ್ಲ ನಡೆದಾದ್ಮೇಲೆ ಆ ಶಾರ್ಟ್ ಲಿಸ್ಟ್ ಅಲ್ಲಿ ಏನಾದ್ರು ಹೆಸರಿತ್ತು ಅಂದ್ರೆ ಅರ್ಥ ಏನು? ನನಗೆ ಅನುಮತಿ ಸಿಕ್ಕಿದೆ, ನನ್ನ ಕೆಲಸಕ್ಕೆ ಅನುಮತಿ ಸಿಕ್ಕಿದೆ. ಅಲ್ಲಿಗೆ ಸಿಕ್ಬಿಡುತ್ತಾ? ಇಲ್ಲ. ಶಾರ್ಟ್ ಲಿಸ್ಟ್ ಆದ್ಮೇಲೆ ಇನ್ನೂ ಕೂಡ ಕೆಲವು ಪ್ರೋಸೆಸ್ ಇದಾವೆ. ಸೊ ಜೀವಬಾಧ್ಯರ ಪಟ್ಟಿ ಅನ್ನುವಂಥದ್ದು ಪರಲೋಕಕ್ಕೆ ನೀನು ಸೇರುವುದಕ್ಕೆ ಅನುಮತಿ ಹೊಂದಿದವರಂತ ಲಿಸ್ಟ್. ಅದು ಅದೇ ಅಂತಿಮ ಅಲ್ಲ ಅದು. ಆದ್ರೆ ಇನ್ನೂ ಪ್ರೋಸೆಸ್ ಇದೆ. ನೀನ್ ನಡುವಂತ ಪ್ರತಿಯೊಂದು ಕ್ರಿಯೆಗಳು ಕೂಡ ರೆಕಾರ್ಡ್ ಆಗ್ತಾವಲ್ಲ, ಆ ಬೇಸಿಸ್ ಮೇಲೆ ನಿನಗೆ ಅಲ್ಲಿ ಅವಕಾಶ ಅನ್ನುವಂಥದ್ದು ಕಂಡು ಬರ್ತದೆ. ಸೊ ಹಾಗಾಗಿ ಕ್ರೈಸ್ತರು ಬಹಳ ಹುಷಾರಾಗಿರ್ಬೇಕು. ಸೊ ಹಾಗಾಗಿ ನಮ್ಮ ತಲೆಯಲ್ಲಿ ಯಾವಾಗಲೂ ಆಲೋಚನೆ ಇರಬೇಕು, ಪ್ರತಿಯೊಂದು ಕೂಡ ರೆಕಾರ್ಡ್ ಆಗ್ತವೆ. ಆಲೋಚನೆ ಅಲ್ಲ, ಇದು ವಾಸ್ತವ, ಇದು ಸತ್ಯದ ರೆಕಾರ್ಡ್ ಆಗ್ತವೆ ಅನ್ನುವಂಥದ್ದು. ಕೀರ್ತನೆಗಳ ಗ್ರಂಥ 69ನೇ ಕೀರ್ತನೆ 28ನೇ ವಚನದಲ್ಲಿ, ಜೀವಿತರ ಪಟ್ಟಿಯಿಂದ ಅವರ ಹೆಸರು ತೆಗೆಯಲ್ಪಡಲಿ, ಸದ್ಭಕ್ತರ ಹೆಸರಿನ ಸಂಗಡ ಅವರದು ಬರೆಯಲ್ಪಡದಿರಲಿ ಅಂತ ಹೇಳ್ತಾನೆ. ಅಂದ್ರೆ ಈ ಮಾತಿನ ಅರ್ಥ ಏನು? ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರಿದ್ರೂ ಕೂಡ ಏನಾಗುತ್ತೆ? ಅಳಿಸಿ ಹೋಗುವಂತಹ, ತೆಗೆಯಲ್ಪಡುವಂತಹ ಅವಕಾಶ ಇದೆ. ಜೀವಬಾಧ್ಯರ ಪಟ್ಟಿಯಲ್ಲಿ ನನ್ನ ಹೆಸರಿದೆ ಅಂತ ಹೇಳ್ಬಿಟ್ಟು ನೀನ್ ಮನಸ್ಸಿಗೆ ಬಂದಂಗೆ ನಡ್ಕೊಳ್ಳೋದಲ್ಲ, ನಿನ್ನ ಇಷ್ಟಾನುಸಾರವಾಗಿ ನಡ್ಕೊಳ್ಳೋದಲ್ಲ, ನಿನ್ನ ಇಷ್ಟಾನುಸಾರವಾಗಿ ಬದುಕೊಳ್ಳೋದಲ್ಲ. ಆ ಜೀವಬಾಧ್ಯರ ಪಟ್ಟಿಯಲ್ಲಿರುವಂತ ಹೆಸರು ಕೂಡ ತೆಗೆದು ಹಾಕಲ್ಪಡುವಂತ ಅವಕಾಶ ಇದೆ. ಮೋಶೆ ಇದೇ ತಾನೇ ಪ್ರಾರ್ಥನೆ ಮಾಡ್ದ. ಏನಂತ ಪ್ರಾರ್ಥನೆ ಮಾಡ್ದ? ಅವ್ರನ್ನ ಕ್ಷಮಿಸು, ನನ್ನನ್ನು ಬೇಕಾದ್ರೆ ಜೀವಬಾಧ್ಯರ ಪಟ್ಟಿಯಿಂದ ಹೆಸರು ನನ್ನ ಹೆಸರು ಏನ್ ಮಾಡು, ತೆಗೆದಾಕು ಅಂತಂದ. ಅಂದ್ರೆ ಇಸ್ರಾಯೇಲ್ ಪ್ರಜೆಗಳನ್ನ ಅವ್ರು ಮಾಡಿದಂತ ಪಾಪ, ಅವ್ರು ಮಾಡಿದಂತ ತಪ್ಪಿಗಾಗಿ ಅವ್ರನ್ನ ಕ್ಷಮಿಸು, ಬೇಕಾದ್ರೆ ನನ್ನ ಹೆಸರನ್ನ ಏನ್ ಮಾಡು, ಜೀವಬಾಧ್ಯರ ಪಟ್ಟಿಯಿಂದ ಹೆಸರು ತೆಗೆದಾಕು ಅಂತಂದ ಮೋಶೆ. ನೀವು ಓದಿ ವಿಮೋಚನಕಾಂಡ ಪುಸ್ತಕದಲ್ಲಿ, ಧರ್ಮೋಪದೇಶಕಾಂಡ ಪುಸ್ತಕದಲ್ಲಿ ಈ ಸಂದರ್ಭ ಗಮನಿಸ್ತೇವೆ. ಸೊ ಹಾಗಾಗಿ ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರಿದೆ ಅಂತ ಹೇಳ್ಬಿಟ್ಟು ಮನಸ್ಸೋ ಇಚ್ಛೆ ನೀನು ನಡ್ಕೊಡೋದಲ್ಲ, ನಿನ್ನ ಕ್ರಿಯೆಗಳು ಕೂಡ ರೆಕಾರ್ಡ್ ಆಗ್ತಾ ಇದೆ. ಆ ಕ್ರಿಯೆಗಳ ಪ್ರಕಾರ ಜೀವಬಾಧ್ಯರ ಪಟ್ಟಿಯಲ್ಲಿ ನಿನ್ನ ಹೆಸರು ಹಾಗೆ ಮುಂದುವರಿತದೋ ಅಥವಾ ತೆಗೆದು ಹಾಕಲ್ಪಡುತ್ತದೋ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ವಿಷಯವನ್ನು ಗಮನಿಸಿದ್ರೆ, ಜೀವಿತರ ಪಟ್ಟಿಯಿಂದ ಅವರ ಹೆಸರು ತೆಗೆಯಲ್ಪಡಲಿ, ಸದ್ಭಕ್ತರ ಹೆಸರಿನ ಸಂಗಡ ಅವರದು ಬರೆಯಲ್ಪಡದಿರಲಿ ಅಂತ ಹೇಳ್ತಾರೆ. ಎಷ್ಟೆಷ್ಟೋ ಜನರು ಮನಸ್ಸೋ ಇಚ್ಛೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ, ಮನಸ್ಸಿಗೆ ಬಂದಂಗೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಯಾವುದು ದೇವರ ಭಯ ಅನ್ನುವಂಥದ್ದಿಲ್ಲ. ದೇವರು ಇಂಥ ಒಂದು ಸಿಸ್ಟಮ್ ಇಟ್ಟಿದ್ದಾನೆ ಅನ್ನುವಂಥ ಅರಿವಿಲ್ಲ ಅವರಿಗೆ. ಇವತ್ತು ಮನುಷ್ಯನ ಮನಸ್ಸು ಉಲ್ಲಾಸಗೊಳ್ಳಬೇಕು ಅನ್ನೋದಕ್ಕೋಸ್ಕರ, ಮನುಷ್ಯನ ಮನಸ್ಸು ಆನಂದದಿಂದ ಸಂತೋಷದಿಂದ ಇರಬೇಕು ಅನ್ನೋದಕ್ಕೋಸ್ಕರ ದೇವರ ಹೆಸರು ಹೇಳ್ಕೊಂಡು, ದೇವರನ್ನ ಮಧ್ಯದಲ್ಲಿ ಇಟ್ಕೊಂಡು ತಮ್ಮಿಷ್ಟಗಳನ್ನ ನೆರವೇರಿಸಿಕೊಂಡು ಹೋಗ್ತಕ್ಕಂತಹ ಮನುಷ್ಯರ ಸಂಖ್ಯೆ ಇವತ್ತು ಜಾಸ್ತಿ ಆಗ್ತಾ ಇದೆ. ದೇವ್ರಿಗೆ ಸ್ತೋತ್ರ. ಅಂತ ಮನುಷ್ಯರಿಂದ ನಮ್ಮನ್ನ ಏನ್ ಮಾಡಿದ್ದಾನೆ ಇವತ್ತು ದೂರ ಇಟ್ಟಿದ್ದಾನೆ ದೇವರು. ನಮ್ಗೆ ಈ ರೀತಿಯಾದಂತ ತನ್ನ ಆಲೋಚನೆಗಳು ಕೊಡ್ತಾ ಇದ್ದೇನೆ. ಮಕ್ಕಳೇ ಹುಷಾರಾಗಿರ್ರಿ, ಎಲ್ಲವಷ್ಟು ರೆಕಾರ್ಡ್ ಆಗ್ತಾ ಇದೆ. ಮಕ್ಕಳೇ ರೆಕಾರ್ಡ್ ಆಗ್ತಾ ಇದ್ದಾವೆ, ಎಲ್ಲವೂ ಬರೆಯಲ್ಪಡ್ತಾ ಇದ್ದಾವೆ. ಇವೆಲ್ಲವೂ ಹಾಗೆ ಗಾಳಿಗೆ ತೂರಿ ಹೋಗಲ್ಲ. ನಾವು ಏನಾದ್ರೂ ಒಂದು ಹೆಚ್ಚು ಕಡಿಮೆ ಮಾತಾಡಿದ್ರೆ ಅಯ್ಯೋ ಬಿಡಿ ಬ್ರದರ್, ಹೋಗ್ಲಿ, ಏನೋ ತಿಳಿದ ಏನೋ ಮಾತಾಡಿದ್ರೆ ಬಿಟ್ಬಿಡಿ ಬ್ರದರ್ ಅದನ್ನ ಅಂತ ನಾವಂತೀವಿ. ಆದ್ರೆ ದೇವರು ಅದು ಏನು ಕಂಡು ಹೇಳ್ಬಿಟ್ಟು ಹೋಗಪ್ಪ ನೀನು ಅಂತ ಹೇಳ್ತಾನೆ ಅಷ್ಟೇ. ಇಲ್ಲ ದೇವ್ರೆ, ಸುಮ್ಮನೆ ಏನೋ ತಮಾಷೆ, ಅದೇ ಏನ್ ತಮಾಷೆ ಏನ್ ಹೇಳೋದು? ಇಲ್ಲ ದೇವ್ರೆ, ಸುಮ್ಮನೆ ತಮಾಷೆ, ಅದೇ ತಮಾಷೆ ಏನ್ ಹೇಳಪ್ಪ, ತಮಾಷೆ ಹೇಳು, ಏನ್ ತಮಾಷೆ ಹೇಳು, ನನಗೆ ಗೊತ್ತಾಗಬೇಕಲ್ಲ.
ತಮಾಷೆ. ಅವತ್ತು ನೀನು ತಮಾಷೆಗೆ ಮಾತಾಡಿದೆ ನೋಡಿ, ತಮಾಷೆಗೆ ಮಾತಾಡಿದೆ. ಯಾವ ಆಂಗಲ್ ಅಲ್ಲಿ ಮಾತಾಡಿದೆ, ಯಾವ ದೃಷ್ಟಿಕೋನದಲ್ಲಿ ಮಾತಾಡಿದೆ ನೀನು? ಯೇಸು ಕ್ರಿಸ್ತನು ಭೂಮಿ ಮೇಲೆ ಇದ್ದಾಗ ತನ್ನಷ್ಟಕ್ಕೆ ತಾನು ಏನು ಮಾತಾಡ್ಲಿಲ್ಲ ಅಂತ ಹೇಳ್ತಾನೆ. ತಂದೆ ಏನು ಅಂತ ಹೇಳಿದನೋ ಅಷ್ಟೇ ಹೇಳ್ತೀನಿ ನಾನು ಅಂತ ಹೇಳ್ತೀನಿ, ಹೆಚ್ಚಿಗೆ ಮಾತಾಡಲ್ಲ ಅಂತ ಹೇಳ್ತೇನೆ. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಯಾಕೆ ಆ ರೀತಿ ಮಾತಾಡ್ಬೇಕಾಯ್ತು ಯೇಸು ಕ್ರಿಸ್ತನು? ಆತನ ಗೊತ್ತು ಎಲ್ಲವೂ ರೆಕಾರ್ಡ್ ಆಗಿದೆ, ಯಾವ ರೆಕಾರ್ಡ್ ಪ್ರಕಾರ ನಾನು ಇಲ್ಲಿ ಬಂದಿದ್ದೀನಿ ಅಷ್ಟೇ ಮಾತಾಡ್ತಾರೆ ಅವರು. ಅಧಿಕಾರಿಗಳ ಹತ್ರ ಹೋಗಿ ನೋಡಿ, ನೀವು ಏನಾದ್ರು ನಮ್ಮ ಕೆಲಸ ಆಗ್ಬೇಕಂತಂದ್ರೆ ಅವ್ರು ಏನ್ ನೋಡ್ತಾರೆ? ಫಸ್ಟ್ ಡಾಕ್ಯುಮೆಂಟ್ಸ್ಗಳು ನೋಡ್ತಾರೆ. ಡಾಕ್ಯುಮೆಂಟ್ಸ್ ಕ್ಲಿಯರ್ ಇತ್ತಂದ್ರೆ ಜಾಸ್ತಿ ಮಾತಾಡಲ್ಲ ಅವರು. ಡಾಕ್ಯುಮೆಂಟ್ಸ್ ಏನಾದ್ರು ಹೆಚ್ಚು ಕಡಿಮೆ ಆಗುತ್ತಂದ್ರೆ ಮಾತುಗಳು ಜಾಸ್ತಿ ನಡೀತವೆ, ಅವಾಗ ಕನ್ವರ್ಸೇಷನ್ ಜಾಸ್ತಿ ನಡೀತದೆ. ಅವಾಗ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇತ್ತಂದ್ರೆ ಏನೂ ಮಾಡಲ್ಲ, ಅದನ್ನ ಕೆಲಸ ಮಾಡ್ತಾನೆ, ನನ್ನ ಕೆಲಸ ನಾನು ಮಾಡ್ತೀನಿ, ಫೀಸ್ ಕಟ್ತೀನಿ, ಬರ್ತೀನಿ ನಾನು ಅಷ್ಟೇ. ಡಾಕ್ಯುಮೆಂಟ್ ಏನಾದ್ರು ಹೆಚ್ಚು ಕಡಿಮೆ ಇತ್ತು ಅಂತಂದ್ರೆ ಮಾತುಗಳು ನಡೀತವೆ, ಸೆಟಲ್ಮೆಂಟ್ಗಳು ನಡೀತವೆ, ಅಡ್ಜಸ್ಟ್ಮೆಂಟ್ಗಳು ನಡೀತವೆ, ಡೀಲಿಂಗ್ಗಳು ನಡೀತವೆ. ಇವೆಲ್ಲ ಎಲ್ಲಿಗೋ ತಗೊಂಡು ಹೋಗ್ತಾ ಇವೆಲ್ಲ. ಸೊ ಹಾಗೆ ಈ ಪರಿಸ್ಥಿತಿ ವಿಧವನ್ನು ನಾವು ಗಮನಿಸ್ತೀವಿ. ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯದಲ್ಲಿ ವಿಷಯವನ್ನು ಗಮನಿಸ್ತಾ ನಾವು ಮುಂದಕ್ಕೆ ಸಾಗೋಣ. ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ 8ನೇ ವಚನ. ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾದ ಆತನ ಬಳಿಯಲ್ಲಿರುವ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರೆದಿರುವುದಿಲ್ಲವೋ ಆ ಭೂನಿವಾಸಿಗಳೆಲ್ಲರೂ ಅದಕ್ಕೆ ನಮಸ್ಕಾರ ಮಾಡುವರು, ಕಿವಿಯುಳ್ಳವನು ಕೇಳಲಿ ಅಂತ ಹೇಳ್ತಾನೆ. ಅಂದ್ರೆ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ ಹೆಸರು ಬರೆದಿರಲ್ಲ, ಯಾರ ಹೆಸರು ಬರೆದಿರಲ್ಲ ಅಂತಂದ್ರೆ ಯಾರ್ಯಾರು ಭೂನಿವಾಸಿಗಳಾಗಿರ್ತಾರೋ ಅಂತವರುಗಳ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರಲ್ಲ. ಭೂನಿವಾಸಿಗಳಂದ್ರೆ ಯಾರು? ಈಗ ನಾವು ಭೂನಿವಾಸಿಗಳು ತಾನೆ. ಭೂನಿವಾಸಿಗಳಂದ್ರೆ ಯಾರು? ಭೂನಿವಾಸಿಗಳು ಅಂತಂದ್ರೆ ಭೂ ಸಂಬಂಧವಾದಂತಹ ಆಲೋಚನೆಗಳನ್ನ ಹೊಂದಿರ್ತಕ್ಕಂಥವ್ರು. ಭೂ ಸಂಬಂಧವಾದ ಆಲೋಚನೆಗಳು, ಭೂ ಸಂಬಂಧವಾದಂತಹ ಯೋಚನೆಗಳು, ಮೇಲೋಕ ಸಂಬಂಧವಾದಂತಹ ಯೋಚನೆಗಳಲ್ಲ. ಭೂ ಸಂಬಂಧವಾದಂತ ಯೋಚನೆಗಳನ್ನ ಹೊಂದಿರ್ತಕ್ಕಂಥವ್ರು ಭೂನಿವಾಸಿಗಳು. ಭೂನಿವಾಸಿಗಳೆಲ್ಲರೂ ಯಾವ್ದಕ್ಕೆ ನಮಸ್ಕಾರ ಮಾಡ್ತಾರೆ? ಆ ಘಟಸರ್ಪನಿಗೆ ನಮಸ್ಕಾರ ಮಾಡ್ತಾರೆ. ಘಟಸರ್ಪನಿಗೆ ನಮಸ್ಕಾರ ಮಾಡ್ಲಾರ್ದವ್ರು ಯಾರು? ಭೂನಿವಾಸಿಗಳು ಅಲ್ದೇ ಇರೋರು. ಅಬ್ರಹಮ, ಈಸಾಕ, ಯಾಕೋಬ ಅವರೆಲ್ಲ ಯಾರು? ಅವರು ಭೂನಿವಾಸಿಗಳಲ್ಲ. ಅವರು ಭೂನಿವಾಸಿಗಳಾಗಿದ್ರೆ ಅವರಂತ ದೊಡ್ಡ ಶ್ರೀಮಂತರು ಯಾರಿದ್ದಿಲ್ಲ. ದೊಡ್ಡ ದೊಡ್ಡ ಮನೆಗಳನ್ನ, ಬಿಲ್ಡಿಂಗ್ ಗಳನ್ನ, ಮಕ್ಕಳು ಮೊಮ್ಮಕ್ಕಳು ತಲತಲಾಂತರಗಳವರೆಗೂ ಏನೋ ಸಂಪಾದನೆ ಮಾಡಿ ಇಟ್ಬೋದಾಗಿತ್ತು ಅವರು. ಆದ್ರೆ ಅವ್ರು ಹೆಂಗ್ ಬದುಕಿದ್ರು? ಅವರು ಪ್ರವಾಸಿಗಳಾಗಿ, ಪರದೇಶಿಗಳಾಗಿ. ನಾವು ಭೂ ಸಂಬಂಧಿಗಳಲ್ಲ. ನಮ್ಗೆ ಎಷ್ಟೇ ಆಸ್ತಿ ಅಂತಸ್ತು ಎಲ್ಲ ಇದ್ರೂ ಕೂಡ ನಮ್ಮ ದೇಶ ಇದಲ್ಲ. ನಾವಿಲ್ಲಿ ಪರದೇಶಿಗಳು. ನಮ್ಮ ಸ್ವದೇಶ ಅಲ್ಲಿದೆ ಅಂತೇಳಿ ಪ್ರವಾಸಿಗಳಾಗಿ, ಪರದೇಶಿಗಳಾಗಿ ಬದುಕಿದಂತಹ ಆ ಬದುಕು ಏನನ್ನು ಸೂಚಿಸ್ತದೆ ಅಂತಂದ್ರೆ ನಾವು ಭೂ ಸಂಬಂಧಿಗಳಲ್ಲ ಅನ್ನುವಂಥದ್ದು ಸೂಚಿಸ್ತದೆ ಅದು. ಸೊ ಭೂ ಸಂಬಂಧಿಗಳು ಯಾರು ಅಂತಂದ್ರೆ ಭೂ ಸಂಬಂಧವಾದಂತಹ ಆಲೋಚನೆಗಳು. ಮನುಷ್ಯರಿಗೆ ಏನ್ ಇಷ್ಟ ಆಗತ್ತೆ, ಮನುಷ್ಯ ಯಾವ ರೀತಿ ಸಂತೋಷ ಪಡ್ಲಿಕ್ಕೆ ಸಾಧ್ಯ ಇದೆ, ಈ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಈ ರೀತಿಯಾದಂತ ಯೋಚನೆ ಮಾಡಿ ಭೂ ಸಂಬಂಧಿಗಳೇ ಬದುಕ್ತಾ ಇದ್ದಾರೆ. ಇಂಥವೆಲ್ಲ ಭೂ ಸಂಬಂಧಿಗಳೆಲ್ಲರೂ ಕೂಡ ಮೃಗಕ್ಕೆ ನಮಸ್ಕಾರ ಮಾಡ್ತಾರೆ. ಇಂಥವರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಇಲ್ಲ ಅಂತ ಹೇಳ್ತಾರೆ. ಇಲ್ಲ. ದೇವರಿಗೆ ಇಷ್ಟವಾದದ್ದು ಯಾವುದು? ದೇವರು ಯಾವ್ದನ್ನು ಸಂತೋಷ ಪಡ್ತಾನೆ ಅದನ್ನು ಯೋಚನೆ ಮಾಡ್ತಕ್ಕಂಥವ್ರ ಸಂಖ್ಯೆ ಇವತ್ತು ಬಹಳ ಕಡಿಮೆ ಆಗಿದೆ. ಯಾಕೆ ಕಡಿಮೆ ಆಗಿದೆ ಅಂತಂದ್ರೆ ಇಂಥ ವಿಷಯಗಳು ಅವಳ ಕಿವಿಗಳಿಗೆ ಮುಟ್ತಾ ಇಲ್ಲ. ಇಂಥ ಕಿವಿಗಳು ಪ್ರಚುರ ಆಗ್ಲಾರ್ದಂಗೆ ಸೈತಾನನು ಅನೇಕರ ಒಂದು ಮನೋನೇತ್ರಗಳನ್ನು ಮುಚ್ಚಿಬಿಟ್ಟಿದ್ದಾನೆ. ಅದಕ್ಕೆ ಅಪೊಸ್ತಲನಾದಂತ ಪೌಲನು ಎಫೆಸ ಪತ್ರಿಕೆಯಲ್ಲಿ ಹೇಳ್ತಾನೆ ಅಂತಂದ್ರೆ ಅನೇಕರ ಅಂತರಂಗದ ಮನೋನೇತ್ರಗಳು ತೆರೆಯಲ್ಪಡಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಮನೋನೇತ್ರಗಳು ತೆರೆಯಲ್ಪಟ್ಟಾಗ್ಲೇನೆ ಭೂ ಸಂಬಂಧವಾದ ವಿಚಾರಗಳು ನಿಮಗೆ ಗೊತ್ತಾಗದೇನೆ ಮೇಲ್ಲೋಕದ ಸಂಬಂಧವಾದ ವಿಚಾರಗಳು ಗೊತ್ತಾಗೋದಕ್ಕೆ ಸಾಧ್ಯ. ಯಾವಾಗಂತಂದ್ರೆ ಮನೋನೇತ್ರಗಳು ಬೆಳಗಿದಾಗ, ಮನೋನೇತ್ರಗಳು ಮುಚ್ಚಿದಾಗ ಎಲ್ಲವೂ ಭೂ ಸಂಬಂಧವಾದಂತವಳೆ ಕಂಡು ಬರ್ತವೆ. ಸೊ ಹಾಗಾಗಿ ಪರಿಸ್ಥಿತಿಗಳು ಹಿಂಗಿದಾವೆ ಅಂತ ಹೇಳ್ತಾರೆ. ಅದಕ್ಕೆ ಯಾಕೆ ಈ ರೀತಿಯಾಗಿ ನಡೀತವೆ ಅಂತಂದ್ರೆ ಗ್ರಂಥ 24ನೇ ಅಧ್ಯಾಯ 17ನೇ ವಚನದಲ್ಲಿ ಭೂನಿವಾಸಿಯೇ ಭಯವು, ಗುಂಡಿಯು, ಬಲೆಯು ನಿನಗೆ ಕಾದಿವೆ. ಯಾರಿಗೆ ಇವೆಲ್ಲ? ಭೂನಿವಾಸಿಗೆ. ಐಸಾಯ ಚಾಪ್ಟರ್ 24:17 ಏಷಾಯನು ಬರೆದ ಪ್ರವಾದನ ಗ್ರಂಥ 24ನೇ ಅಧ್ಯಾಯ 17ನೇ ವಚನದಲ್ಲಿ ಭೂನಿವಾಸಿಯೇ ಭಯವು, ಗುಂಡಿಯು, ಬಲೆಯು ನಿನಗೆ ಕಾದಿವೆ. ಭೂನಿವಾಸಿಗಳಿಗೆ. ಮತ್ ನೀನ್ ಯಾರ ನಿವಾಸಿ?
ಭೂನಿವಾಸಿನ ಅಥವಾ ಪರಲೋಕವಾಸಿನ? ಆಲೋಚನೆ ಮಾಡು. ದೇವರೆಲ್ಲವನ್ನು ಕೂಡ ಗ್ರಂಥಸ್ಥದಲ್ಲಿ ನಮಗೆ ಬರೆಸಿಟ್ಟಿದ್ದಾನೆ, ಗ್ರಂಥಸ್ಥ ಮಾಡಿಟ್ಟಿದ್ದಾನೆ. ಜೀವಕ್ಕೂ ಭಕ್ತಿಗೂ ಬೇಕಾದದ್ದೆಲ್ಲವೂ ದಯಪಾಲಿಸಿಕೊಟ್ಟಿದ್ದಾನೆ. ನಿತ್ಯ ಜೀವಕ್ಕೆ ಏನು ಅವಶ್ಯಕತೆ ಇದೆ ಎಲ್ಲವನ್ನು ಕೊಟ್ಟಿದ್ದಾನೆ. ಅದನ್ನ ಮಾತ್ರ ಕೈಕೊಂಡು ನಡಿ ನೀನು, ಅಷ್ಟೇನೆ. ಅದರ ಪ್ರಕಾರ ನಿನಗೆ ಅಲ್ಲಿ ಪ್ರತಿಫಲ ಇರ್ತದೆ. ಸುಮ್ಮನೆ ಆಡುವಂತ ಪ್ರತಿಯೊಂದು ಮಾತಿಗೂ ಕೂಡ ನ್ಯಾಯ ವಿಚಾರಣೆಯಲ್ಲಿ ನಾವು ಲೆಕ್ಕ ಕೊಡಬೇಕಾಗತ್ತೆ ಅಂತ ಹೇಳ್ತಾನೆ. ಫಿಲಿಪಿ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನದಲ್ಲಿ, ಫಿಲಿಪಿ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನದಲ್ಲಿ, ನಾಶನವೇ ಅವರ ಅಂತ್ಯಾವಸ್ಥೆ, ಹೊಟ್ಟೆಯೇ ಅವರ ದೇವರು, ನಾಚಿಕೆ ಕೆಲಸಗಳಲ್ಲಿಯೇ ಅವರ ಗೌರವವು, ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವವರು ಅಂತ ಹೇಳ್ತಾರೆ. ಯಾರು? ಭೂನಿವಾಸಿಗಳು ಯಾರು ಅಂತಂದ್ರೆ, ಅವರ ಹೊಟ್ಟೆನೇ ಅವರಿಗೆ ದೇವರು, ನಾಚಿಕೆ ಕೆಲಸಗಳಲ್ಲಿಯೇ ಅವರ ಗೌರವವು, ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡ್ತಾರೆ. ಯಾರು? ಭೂನಿವಾಸಿಗಳು ಹಿಂಗಿರ್ತಾರೆ ಅಂತ ಹೇಳಿದ್ರೆ. ಸೊ ನಾವಾದರೂ ಯಾರು? ನಾವು ಪರಲೋಕ ಸಂಸ್ಥಾನದವರು. ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡ್ತಾ ಇದ್ದೇವೆ. ಇದು ಪರಲೋಕ ಸಂಸ್ಥಾನದವರ ಒಂದು ಜೀವನ ಶೈಲಿ, ಪರಲೋಕ ಸಂಸ್ಥಾನದವರು. ಸೊ ಹಾಗಾಗಿ ರೆಕಾರ್ಡೆಡ್, ಎಲ್ಲವೂ ಕೂಡ ರೆಕಾರ್ಡ್ ಆಗ್ತಾ ಇದ್ದೇವೆ. ಯೋಹಾನ್ ಬರೆಸುವಾರ್ತೆ 15ನೇ ಅಧ್ಯಾಯ 18ನೇ ವಚನದಲ್ಲಿ, ಯೋಹಾನ್ ಬರೆಸುವಾರ್ತೆ, ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡಿದರೆ ಅದು ನನ್ನ ಮೇಲೆ ಮೊದಲು ಮಾಡಿದ ಹಾಗಾಯ್ತು ಅಂತ ಹೇಳ್ತಾರೆ. ಅಂದ್ರೆ ಈಗ ಲೋಕ ಪ್ರಪಂಚದ ಕಾರ್ಯಗಳನ್ನು ನಡೆಸಿದ್ರೆ, ಪ್ರಪಂಚಕ್ಕೆ ಏನು ಇಷ್ಟನೋ ಅದನ್ನು ನಡೆಸಿದ್ರೆ, ಪ್ರಪಂಚ ಆತನು ಇಬ್ರು ಸ್ನೇಹಿತರೆ. ಈಗ ಮೇಲ್ಲೋಕದ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಮೇಲ್ಲೋಕದ ಒಂದು ಕಾನೂನುಗಳನ್ನ ನಾನು ಅನ್ವಯಿಸಿ ನಡೆಸ್ತೀನಿ ಅಂತಂದ್ರೆ, ಈ ಲೋಕದವ್ರು ಏನ್ ಮಾಡ್ತಾರೆ? ನಮ್ಗೆ ವೈರಿಗಳಾಗ್ತಾರೆ, ದ್ವೇಷಗಳಾಗ್ತಾರೆ. ಕ್ರಿಸ್ಮಸ್ ಮಾಡಲ್ವಾ? ಇಲ್ರಿ, ನಾವು ಯಾವಾಗ್ಲೂ ಸಂತೋಷ ಪಡ್ತೀವಿ, ಯಾವಾಗ್ಲೂ ಹಬ್ಬ ಮಾಡ್ತೀವಿ, ನಾವು ಯಾವಾಗ್ಲೂ ಸಂತೋಷ ಪಡ್ತೀವಿ ಅಂತಂದ್ರೆ, ನೀವ್ಯಾಕೆ ಕ್ರೈಸ್ತರು? ಮನೆ ಮೇಲೆ ಒಂದು ಸ್ಟಾರ್ ಇಲ್ಲ, ಒಂದು ಹೊಸ ಬಟ್ಟೆ ಇಲ್ಲ, ಏನೊಂದು ಸ್ವೀಟ್ಸ್ ಇಲ್ಲ, ಒಂದು ಬಿರಿಯಾನಿ ಕೊಡಲ್ಲ. ನೀವ್ಯಾಕೆ ಕ್ರೈಸ್ತರು? ನೀವು ಯಾವ್ದಿದು? ಪ್ರಪಂಚ. ಪರಲೋಕ ಸಂಸ್ಥಾನದವ್ರು ಹಂಗೆ ಯಾವಾಗಲೂ ಇದೇ ಫಿಲಿಪಿ ಪತ್ರಿಕೆಯಲ್ಲಿ ಹೇಳ್ತಾನೆ, 4ನೇ ಅಧ್ಯಾಯ 4ನೇ ವಚನದಲ್ಲಿ, ಫಿಲಿಪಿಯನ್ಸ್ ಚಾಪ್ಟರ್ 4:4 ಅಲ್ಲಿ ಏನ್ ಹೇಳ್ತಾನೆ? ಯಾವಾಗಲೂ ಕ್ರಿಸ್ತನಲ್ಲಿ ಏನ್ ಮಾಡ್ರಿ? ಸಂತೋಷ ಪಡ್ರಿ. ಯಾವಾಗ್ಲೂ ಸಂತೋಷ ಪಡ್ರಿ. ಯಾಕೆ ಇವತ್ತು ಸಂತೋಷ ಪಡಕ್ಕಾಗಲ್ವಾ? ನಾಳೆ ಸಂತೋಷ ಪಡಕ್ಕಾಗಲ್ವಾ? ಸೊ ಪರಿಸ್ಥಿತಿಗಳು ಹೆಂಗಿರ್ತವೆ, ಆಲೋಚನೆ ಮಾಡ್ಬೇಕಾಗುತ್ತೆ. ಇವತ್ತು ಹೆಂಗಿದೆ ಅಂತಂದ್ರೆ, ಕ್ರಿಶ್ಚಿಯಾನಿಟಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ನಾವು ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಾದ್ರೂ ಸೀರಿಯಸ್ ಆಗಿರುವಂತ ಪೇಷಂಟ್ ಅನ್ನ ಬೆಡ್ ಅಲ್ಲಿ ಮಾಡಿದಾಗ ಅಲ್ಲೊಂದು ಮಾನಿಟರ್ ಇರ್ತದೆ. ಅದೇನ್ ಮಾಡ್ತಾರೆ? ಪಲ್ಸ್ ರೇಟ್ಗಳು ಏನ್ ಮಾಡ್ತಾ ಇರ್ತದೆ? ಅದು ಇಸಿಜಿ ಮಾನಿಟರ್ ಅಂತ ಇರ್ತದೆ. ಅದೇನ್ ಮಾಡುತ್ತೆ ಅಂತಂದ್ರೆ, ಹಿಂಗೆ ಹೋಗ್ತಾ ಇರ್ಬೇಕು. ಹಿಂಗ್ ಹೋಗ್ತಾ ಇದ್ದಾಗ ಏನಾಗುತ್ತೆ? ಅದು ಬದುಕಿದೆ ಅಂತ ಅರ್ಥ, ಹೌದಲ್ವಾ? ಈಗ ಹಿಂಗ್ ಹೋಗಿ ಹಿಂಗ್ ಬಂದು ಹಿಂಗ್ ಹೋಗ್ಬಿಟ್ರೆ ಏನ್ ಅರ್ಥ? ಇದು ಸತ್ತೋಗಿದ್ದಾನೆ ಅಂತ ಅರ್ಥ. ಈ ಕ್ರಿಶ್ಚಿಯಾನಿಟಿ ಹೆಂಗಿದೆ ಅಂತಂದ್ರೆ, ನವೆಂಬರ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ನವೆಂಬರ್ ಅಲ್ಲಿ ಕ್ಯಾರಲ್ ಪಾರ್ಟಿ, ವೈಟ್ ಕ್ರಿಸ್ಮಸ್ಸು, ಅದರಿಂದಿನ ಕ್ರಿಸ್ಮಸ್ಸು, ಕೇಕ್ ಮಾಡೋದು, ಆಮೇಲೆ ಅದೇನೇನೋ ಮಾಡೋದು, ಆಮೇಲೆ ಕ್ರಿಸ್ಮಸ್ 25ಕ್ಕಂತೂ ಫುಲ್ ಲೈವ್ ಆಗ್ಬಿಡ್ತಿದ್ದು. ಕ್ರಿಸ್ಮಸ್ ಆದ ತಕ್ಷಣ ನೆಕ್ಸ್ಟ್ ಕ್ಲಾಸ್ ಮುಗಿತು ಇಷ್ಟೇ. ಹಿಂಗೆ ಮತ್ತೆ ರೈಸ್ ಆಗ್ತಾರೆ. ಈ ಗುಡ್ ಫ್ರೈಡೆ ಬರುತ್ತಲ್ಲ ಅವಾಗ, ಯಾವ್ದು ಏಪ್ರಿಲ್, ಮಾರ್ಚ್ ಏಪ್ರಿಲ್ ಅಲ್ಲಿ ಮತ್ತೆ ರೈಸ್ ಆಗ್ತದೆ. ಮತ್ತೆ 40 ದಿವಸ ಉಪವಾಸ ನಡೀತದೆ. ಮತ್ತೆ ಅದಾಗುತ್ತೆ, ಗುಡ್ ಫ್ರೈಡೆ ನಡೀತದೆ. ಗುಡ್ ಫ್ರೈಡೆ ನಡೆದ ತಕ್ಷಣ ಆಯ್ತಾತ ಸತ್ತು ಹೋಗ್ತಾನೆ. ಸತ್ತೋದ ತಕ್ಷಣ ಮತ್ತೆ ಈಸ್ಟರ್ ಆಗ್ತದೆ, ಪುನರುತ್ಥಾನ ಆಗುತ್ತೆ, ಮತ್ತೆ ಮುಗಿತು. ಅಂದ್ರೆ ಇಷ್ಟು ಬದುಕ್ತಾನೆ, ಇಷ್ಟು ಸಾಯ್ತಾನೆ, ಇಷ್ಟು ಬದುಕ್ತಾನೆ, ಇಷ್ಟು ಸಾಯ್ತಾನೆ. ಕ್ರಿಶ್ಚಿಯಾನಿಟಿ ಹೆಂಗಿರ್ಬೇಕು? ಹಿಂಗಿರ್ಬೇಕು. ಯಾವಾಗ್ಲೂ ಸ್ಟಾರ್ಟ್ ಆಯ್ತು ಕ್ರಿಶ್ಚಿಯನ್ ಲೈಫ್ ಅಂತಂದ್ರೆ, ಯಾವಾಗ್ಲೂ ಜೀವಿತವಾಗಿ ಇರ್ಬೇಕು ನೀನ್ ಅಂತ. ಯಾವಾಗ್ಲೂ ನೀನ್ ಬದುಕಿದೆ ಅಂತ ಅರ್ಥ ನೀನು. ಮತ್ತೆ ಇಲ್ಲೇನಿರುತ್ತೆ? ಇಲ್ಲಿಂದ ಇಲ್ಲಿಗೆ ಏನಿರ್ತದೆ? ಅದು ಸತ್ತೋಗಿದ್ದೀನಿ ನೀನು.
ಸೊ ಇದೆಲ್ಲ ರೆಕಾರ್ಡ್ ಆಗ್ತದೆ, ಇಲ್ಲೆಲ್ಲ ರೆಕಾರ್ಡ್ಸ್ಗಳು ಇವೆಲ್ಲ ಸತ್ತು ಹೋಗಿ ಮತ್ತೆ ಇಲ್ಲಿ ಮಾಡ್ತೀನಿ ಅಂದ್ರೆ ಏನ್ ಇರ್ತವೆ ಇವೆಲ್ಲ. ಇದು ಕ್ರಿಶ್ಚಿಯಾನಿಟಿ ಇವತ್ತೆಲ್ಲ. ಇವತ್ತು ಕ್ರಿಶ್ಚಿಯಾನಿಟಿ. ನಾಳೆ ನೋಡಿ ನೆಕ್ಸ್ಟ್ ಸಂಡೇ ಹೆಂಗಿರುತ್ತೆ ಅಂತೇಳಿ. ನೆಕ್ಸ್ಟ್ ಸಂಡೇ ನೋಡಿ ಹೆಂಗೆ, ಇಲ್ಲಿ ನಿಲ್ಸಕ್ ಜಾಗ ಇರಲ್ಲ, ಇಲ್ಲಿ ಅಷ್ಟು ಫುಲ್ ರೆಕಾರ್ಡ್. ಅದ್ರ ನೆಕ್ಸ್ಟ್ ಸಂಡೇ ನೋಡಿ ಯಾರು ಇರಂಗಿಲ್ಲ, ಕಡಿಮೆ ಅಂತ ಪರಿಸ್ಥಿತಿ ಇದು. ಇದೆಲ್ಲ ದೇವ್ರು ಕೋರ್ಕೊಂಡದ್ದು, ಇದೆಲ್ಲ ಇದು ಹೆಂಗಂತಂದ್ರೆ ಸೀಸನ್ ಕ್ರಿಶ್ಚಿಯನ್ಸ್. ಇದೆಲ್ಲ ಸೀಸನ್ ಕ್ರಿಶ್ಚಿಯನ್. ನನಗೆ ತುಂಬಾ ಜನ ಹೇಳಿದ್ರು, ಬ್ರದರ್ ಕ್ರಿಸ್ಮಸ್ ಬಗ್ಗೆ ನೀವು ಮಾತಾಡಿ. ನಾನು ಮಾತಾಡಲ್ಲ ಅಂತಂದೆ. ನಾನು ಯಾಕೆ ಮಾತಾಡ್ಲಿ? ನಾನು ಅದ್ ಮಾತಾಡಿದ್ರೆ ಏನಾದ್ರೆ ಸೀಸನ್ ಮೆಸೇಜ್ಗಳಾಗ್ಬಿಡ್ತಾವೆಲ್ಲ. ಈಗ ಕ್ರಿಸ್ಮಸ್ ಬಂತು ಅಂದ ತಕ್ಷಣ ನೀನೇನ್ ಮಾತಾಡ್ಬೇಕು? ಕ್ರಿಸ್ಮಸ್ ಬಗ್ಗೆ ಮಾತಾಡು. ಕ್ರಿಸ್ಮಸ್ ಯಾಕೆ ಮಾಡಲ್ಲ, ಕ್ರಿಸ್ಮಸ್ ಎಲ್ಲಿ ಮಾಡ್ಬಾರ್ದಂತೈತೆ, ಎಲ್ಲಿ ಮಾಡ್ಬೇಕಂತೈತೆ, ಹಬ್ಬಗಳು ಅಂದ್ರೆ ಏನು, ಇವೆಲ್ಲ ಈಗ ಮಾತಾಡ್ತಾರೆ. ನೆಕ್ಸ್ಟ್ ಡೇ ಮಾತಾಡಲ್ಲ ನೋಡ್ರಿ ನಾವು. ಸೀಸನ್ ಮೆಸೇಜ್ಗಳಿವೆಲ್ಲ. ನೆಕ್ಸ್ಟ್ ಈಗ ಯಾವ್ದು ಬರ್ತದೆ? ಗುಡ್ ಫ್ರೈಡೆ ಬರ್ತದೆ. ಗುಡ್ ಫ್ರೈಡೆ ಬಂದಾಗ ಬ್ರದರ್ ಗುಡ್ ಫ್ರೈಡೆ ಬಗ್ಗೆ ಮಾತಾಡಿ, 7 ಮಾತುಗಳ ಬಗ್ಗೆ ಮಾತಾಡಿ, ಶಿಲ್ವೆ ಮೇಲೆ ಆಡಿದಂತೆ 7 ಮಾತುಗಳು. ಯಾಕೆ ಅವಾಗ ಯಾಕೆ ಮಾತಾಡ್ಬಾರ್ದು? ಈಗ ಮಾತಾಡ್ಬಾರ್ದ? ಈಗ ಮಾತಾಡ್ಬಾರ್ದ? ತಪ್ಪಾಗುತ್ತೆ ಈಗ ಮಾತಾಡಿದ್ರೆ. ಸೊ ನಮ್ಮ ಚರ್ಚ್ ಆಫ್ ಕ್ರೈಸ್ಟ್ ಕೂಡ ಸತ್ಯವಾಗಿ ನಡೀತಕ್ಕಂಥವ್ರು ಕೂಡ ಹೆಂಗಾಗ್ಬಿಟ್ಟಿದ್ದಾರೆ, ಸೇಮ್ ಡಿನಾಮಿನೇಷನ್ ತರ ಮಾಡ್ತಾ ಇರೋದಿಲ್ಲ ಇವಾಗ. ಅದಕ್ಕೆ 25th ನಾವು ಏನು ಮಾಡಂಗಿಲ್ಲ. ನಮ್ದು ಏನು ಕರೆಲ್ಲ. ಅವತ್ತು ರಜೆ ಇದೆ ಬ್ರದರ್, ಯಾಕೆ ಬೇರೆ ದಿನ ರಜೆ ಇದ್ದಾಗ ಯೂಸ್ ಮಾಡ್ಕೊತೀವ ನಾವು. ಬೇರೆ ದಿನ ರಜೆ ಬರುತ್ತಲ್ಲ ಬದ, ಬೇರೆ ದಿನ ಎಷ್ಟೋ ಹಾಲಿಡೇ ಬರಲ್ವಾ, ಮತ್ತೆ ಅದನ್ನ ಯಾಕೆ ಬಳಸಂಗಿಲ್ಲ ನಾವು? 25th ಮಾತ್ರ ಯಾವುದೇ ಇದಿಲ್ದೇನೆ ಬ್ರದರ್ ಒಂದು ಗ್ಯಾದರ್ ಆಗೋಣ ಯಾಕೆ? ಅದು ನನ್ನ ಮೈಂಡಲ್ಲಿ ಕೂಡ ಏನ್ ಬರುತ್ತೆ, ಏನೋ ಒಂದು ಮಾಡ್ದೇನೆ ನನಗೆ, ಏನೋ ಜನರಿಗೂ ಕೂಡ ಇಲ್ಲಪ್ಪ ಏನೋ ಒಂದು. ನಾವು ಒಳಗಡೆ ಏನು ಅನ್ಕೋತೀವಿ, ನಮ್ಗೆ ಆಲೋಚನೆ ಇಲ್ಲ. ಕ್ರಿಸ್ಮಸ್ ಅನ್ನುವಂಥದ್ದು ಆಲೋಚನೆ ಇಲ್ಲ. ನಾವು ಗೆಟ್ ಟುಗೆದರ್ ಆಗಿದ್ದೀವಿ ಅಂತ ಇಟ್ಕೊಳ್ಳಿ, ಸಂದೇಶ ಏನಾಗುತ್ತೆ ಹೊರಗಡೆ, ಇವರು ಹಬ್ಬ ಮಾಡಿದ್ರು. ಸೊ ಸೀಸನಲ್ ಕ್ರಿಶ್ಚಿಯನ್ಸ್ ಆಗ್ಬಾರ್ದು. ಸೀಸನ್ ತಕ್ಕಂತೆ ಟೀಚಿಂಗ್ಸ್ಗಳು, ಸೀಸನ್ ತಕ್ಕಂತೆ ಬೋಧನೆಗಳು, ನೋ, ನೆವರ್. ಯಾಕಂದ್ರೆ ನಾವು ಯಾವ ಕ್ರಿಶ್ಚಿಯನ್ಸ್ ಅಂತಂದ್ರೆ ಎಲ್ಲವೂ ಕೂಡ ರೆಕಾರ್ಡ್ ಆಗ್ತದೆ. ಮತ್ತೆ ಇಲ್ಲೇನ್ ಫಿಲಪ್ ಮಾಡ್ತಿದ್ದೀವಿ ನೀನು, ಇಲ್ಲಿಂದ ಡೆಡ್ಡಾ ರೆಕಾರ್ಡ್ಗಳೆಲ್ಲ ಹಂಗೆ ಹೋಗ್ಬೇಕಾ? ಸೊ ಇದು ಪರಿಸ್ಥಿತಿ ಹಿಂಗಿದೆ. ನನ್ನ ರೆಕಾರ್ಡ್ ಇದೆ, ನನ್ನ ರೆಕಾರ್ಡ್ ಆಗ್ತದೆ. ಸೀಸನಲ್ ಮೆಸೇಜ್ ಬೇಡ, ಸೀಸನ್ ತಕ್ಕಂತೆ ಸಂದೇಶಗಳು ಬೇಡ. ಎಲ್ಲವನ್ನೂ ಮಾಡು. ಯಾವಾಗ್ಲೂ ಎಲ್ಲ ವಿಷಯಗಳಲ್ಲಿ ಏನ್ ಮಾಡ್ಬೇಕು ನಾವು? ಸಂತೋಷ ಪಡ್ಬೇಕು, ಆನಂದ ಪಡ್ಬೇಕು. ಎಲ್ಲ ಆವಾಗ್ಲೇನೆ ಅದು ರೆಕಾರ್ಡ್ ಆಗಿರ್ತದೆ. ಸೊ ಆಗ ಈ ಪರಿಸ್ಥಿತಿಗಳು ಹಿಂಗಿರೋದ್ರಿಂದ ನಾವು ಯೋಚನೆ ಮಾಡಬೇಕಾಗುತ್ತೆ. ಯೋಹಾನ್ ಬರೆಸುವಾರ್ತೆ 15ನೇ ಅಧ್ಯಾಯ 18ನೇ ವಚನದಲ್ಲಿ ಯೇಸು ಕ್ರಿಸ್ತನು ಏನ್ ಹೇಳ್ತಾನೆ ಅಂತಂದ್ರೆ, ನಾನು ಹಿಂಗೆ ನಡ್ಕೊಂಡಿರೋದ್ರಿಂದ ಲೋಕ ನನ್ನ ಏನ್ ಮಾಡ್ತದೆ? ದ್ವೇಷ ಮಾಡ್ತದೆ. ಈಗ ಲೋಕ ನನ್ನ ದ್ವೇಷ ಮಾಡ್ತು ಅಂತಂದ್ರೆ ನಾನು ಕ್ರಿಸ್ತನ ಹೆಜ್ಜೆ ಜಾಡನ್ನ ಅನುಸರಿಸ್ತಾ ಇದ್ದೀನಿ ಅಂತ ಅರ್ಥ. ನನಗೆ ಲೋಕ ನನ್ನ ದ್ವೇಷ ಮಾಡ್ಲಿಲ್ಲ ಅಂತಂದ್ರೆ ನಾನು ಎಲ್ಲಿದ್ದೀನಿ? ನಾನು ಲೋಕದಲ್ಲಿ ಇದ್ದೀನಿ ಅಂತ ಅರ್ಥ. ಲೋಕ ದ್ವೇಷ ಮಾಡ್ಲಿಲ್ಲ, ಲೋಕ ನನ್ನ ಮೇಲೆ ವೈರತ್ವ ಸಾಧಿಸಲಿಲ್ಲ ಅಂತಂದ್ರೆ ನಾನು ಲೋಕ ಇಬ್ರು ಒಟ್ಟಿಗೆ ನಡೀತಾ ಇದ್ದೀವಿ ಅಂತ ಅರ್ಥ. ಪರಿಸ್ಥಿತಿ ಹಿಂಗಿರ್ತವೆ. 15ನೇ ಅಧ್ಯಾಯ 18ನೇ ವಚನದಲ್ಲಿ, 18ನೇ ವಚನ, ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದ್ರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡಿತೆಂದು ತಿಳಿದುಕೊಳ್ಳಿರಿ. ನೀವು ಲೋಕದ ಕಡೆಯವರಾಗಿರುತ್ತಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರಿಂದ ಮಮತೆ ಇಡುತ್ತಿತ್ತು. ಆದ್ರೆ ನೀವು ಲೋಕದ ಕಡೆಯವರಲ್ಲದೇ ಇರುವುದರಿಂದಲೂ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡುದರಿಂದಲೂ ಲೋಕವು ನಿಮ್ಮ ಮೇಲೆ ಏನ್ ಮಾಡ್ತದೆ? ದ್ವೇಷ ಮಾಡ್ತದೆ. ಇದು ರೆಕಾರ್ಡೆಡ್. ನಮ್ಮಮ್ಮ ಚರ್ಚ್ ಆಫ್ ಕ್ರೈಸ್ಟ್ ಬ್ಯಾಪ್ಟಿಸಮ್ ತಗೊಂಡಿದ್ದಾಳೆ. ನಮ್ಮಮ್ಮ ಆಕೆಗೆ ಸಂಪ್ರದಾಯ ಬಿಟ್ಕೊಳಕ್ ಆಗ್ತಾ ಇಲ್ಲ ಇನ್ನೂ ಕೂಡ. ಯಾಕೆಂತ ಹೇಳ್ತೀನಿ. ನಾನು ಮೊನ್ನೆ ಹೋಗಿದ್ದೀನಿ, ರಾತ್ರಿ 5 ಗಂಟೆವರೆಗೂ ಕೂಡ ಒಬ್ಬಿಟ್ಟು ಅವೆಲ್ಲ ಮಾಡ್ತಾ ಇದ್ದಾಳೆ. ಒಬ್ಬಿಟ್ಟು, ಡೋನಟ್ಸ್. ಈಗ ನೆಕ್ಸ್ಟ್ ಆಮೇಲೆ ತಿನ್ನೋಣಂತೆ ಎಲ್ಲರೂ. ನಮ್ಮಮ್ಮ ಕಳಿಸಿದ್ದಾಳೆ. 5 ಗಂಟೆವರೆಗೂ. ವಯಸ್ಸೆಷ್ಟು ಗೊತ್ತಾ? ಫುಲ್ ವಯಸ್ಸಾಗ್ಬಿಟ್ಟಿದೆ. ಅಮ್ಮ ಆಗಲ್ಲಮ್ಮ, ಯಾಕೆ ಇಷ್ಟೊಂದು ಕಷ್ಟಪಡ್ತಿದ್ದೆ? ಹಂಗಂದ್ರೆ ನಾವು ನಮ್ಮಪ್ಪ ನಮ್ಮ ತಾತನ ಕಾಲದಿಂದ ನಾವು ಮಾಡ್ಕೊಂಡ್ ಬಂದಿದೀವಿ. ನಾನು ಇದನ್ನ ಬಿಟ್ಕೊಡಕ್ ಆಗಲ್ಲ. ನಮ್ಮಮ್ಮ ಹಂಗ ಅಂತಾಳಂತಂದ್ರೆ ಆಕೆ ಕೆಟ್ಟವಳಂತಲ್ಲ. ಆಕೆಗೆ ಟೀಚಿಂಗ್ ಏನಾಗಿಲ್ಲ, ಬಿದ್ದಿಲ್ಲ, ಬೋಧನೆ ಬಿದ್ದಿಲ್ಲ, ಆಕೆಗೆ ಉಪದೇಶ ಬಿದ್ದಿಲ್ಲ, ಆಕೆಗೆ ಎಜುಕೇಟ್ ಆಗಿಲ್ಲ. ಆಕೆ ಎಜುಕೇಟ್ ಆಗಿಲ್ಲ. ಆಕೆ ಗೊತ್ತಿಲ್ಲ. ಹೌದು, ನಾನು ಮಾಡುವಂತ ಕಾರ್ಯಕ್ರಮಗಳೆಲ್ಲವೂ ಕೂಡ ರೆಕಾರ್ಡ್ ಆಗ್ತಾ ಇದ್ದೇವೆ. ನಾನು ಈ ಕಾರ್ಯಕ್ರಮ ಮಾಡಬೇಕು, ಹಿಂಗ್ ಮಾಡ್ಬೇಕು, ಹಬ್ಬ ಅಂದ್ರೆ ಇದು, ಸಂತೋಷ ಅಂದ್ರೆ ಇದು ಅನ್ನುವಂಥದ್ದು ಟೀಚಿಂಗ್ ಆಕೆ ತಲೆಯಲ್ಲಿ
ಬಿದ್ದಿಲ್ಲ. ಬಟ್ ಏನ್ ಗೊತ್ತಾಯ್ತು ಅಂದ್ರೆ, ಹೌದು ನನ್ ಪಾಪಿ ಅನ್ನೋದು ಗೊತ್ತಾಯ್ತು, ಸಭೆ ಅಂದ್ರೆ ಏನಂತ ಗೊತ್ತಾಯ್ತು, ನಿತ್ಯ ಜೀವ ಅಂದ್ರೆ ಏನಂತ ಗೊತ್ತಾಯ್ತು, ಯೇಸು ಕ್ರಿಸ್ತನಲ್ಲಿ ದೀಕ್ಷಾಸ್ಥಾನ ಹೊಂದೋದ್ರ ಮೂಲಕ ಏನ್ ಲಾಭ ಇದೆ ಅಂತ ಗೊತ್ತಾಯ್ತು. ಇಷ್ಟು ಗೊತ್ತಾಯ್ತು, ದೀಕ್ಷಾಸ್ಥಾನ ತಗೊಂಡ್ಲು. ಅಲ್ಲಿಂದ ಏನಾಗಬೇಕಾಗ್ಲಿ, ದಿನ 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 ಟೀಚಿಂಗ್ ಅಲ್ಲಿ ಬೆಳಿಬೇಕು. ಆ ಟೀಚಿಂಗ್ ಊಟ ಸಿಗ್ಲಿಲ್ಲ, ಆಕೆಗೆ ಸಿಗ್ತಾ ಇಲ್ಲ ಇವಾಗ. ಹೌದಪ್ಪ, ಯೂಟ್ಯೂಬ್ ಎಲ್ಲ ನೋಡ್ತಾನಂದ್ರೆ ಆ ಜ್ಞಾನ ಅವರಿಗೆ ಇಲ್ಲ. ನಮ್ಮ ಮನೇಲಿ ಟಿವಿ ಇಲ್ಲ, ಒಂದು ರೇಡಿಯೋ ಇದೆ ಅಷ್ಟೇ. ರೇಡಿಯೋ 24 hours ರೇಡಿಯೋ ನಡೀತದೆ, ರೇಡಿಯೋ ಮಾತ್ರ ಕೇಳ್ತಾ ಇರ್ತಾಳೆ ನಮ್ಮಮ್ಮ. ಸಾಕಿ ತಪ್ಪಲ್ಲ. ಏನಾಗಿದೆ ಅವರಿಗೆ? ವಿಚಾರಗಳು ಗೊತ್ತಿಲ್ಲ. ಸೊ ಹಾಗಾಗಿ ಅವ್ರು ಹೆಂಗಿದ್ದಾರೆ ಅಂತಂದ್ರೆ, ಬರೀ ಈ ಸೀಸನಲ್ ಕ್ರಿಶ್ಚಿಯನ್ಸ್ ಆಗಿ ಬದುಕ್ತಾರೆ. ಈಗ ನಮಗೇನಾಗಿದೆ ಇವಾಗ? ಎಜುಕೇಶನ್ ಇಲ್ವಾ? ದೇವ್ರು ನಮಗೆ ಅಕ್ಷರ ಜ್ಞಾನ ಕೊಟ್ಟಿಲ್ವಾ? ತಿಳುವಳಿಕೆ ಕೊಟ್ಟಿಲ್ವಾ? ಗ್ರಂಥ ನಮ್ಮ ಕೈಯಲ್ಲಿಲ್ವಾ? ಅವ್ರಿಗೆ ಓದಿಲ್ಲ, ಬರ್ದಿಲ್ಲ. ನಮ್ಮಮ್ಮ ಹಾಡು ಹಾಡಿದಾಳೆ ಗೊತ್ತಾ? ನಿಮ್ಗೆ ಯೂಟ್ಯೂಬ್ ಅಲ್ಲಿ ಬಿಟ್ಟಿದ್ದಿಲ್ಲ ಒಂದ್ ಹಾಡು, ನಮ್ಮಮ್ಮ ಹಾಡಿದ್ದದು. ಆಕೆಗೆ ಓದಕ್ ಬರೆಯಕ್ ಬರಲ್ಲ, ಮೆಮೊರಿ. ನಾವಂಗಿರ್ಬಾರ್ದು. ನಮಗೆ ಜ್ಞಾನ ಕೊಟ್ಟಿದ್ದಾನೆ, ತಿಳುವಳಿಕೆ ಕೊಟ್ಟಿದ್ದಾನೆ. ನಾವು ಸೀಸನಲ್ ಕ್ರೈಸ್ತರಾಗಬಾರ್ದು. ಎಲ್ಲ ಕಾರ್ಯಕ್ರಮ ಮಾಡಿ, ಎಲ್ಲ ದಿನಗಳು ಮಾಡಿ. ನಿಮ್ಗೆ ಯಾವಾಗ ರಜೆ ಸಿಗ್ತದೋ ಅವಾಗ ಮಾಡಿ. ಪರ್ಟಿಕ್ಯುಲರ್ ಆಗಿ ನಾನು ಅದೇ ದಿನದಲ್ಲಿ ಏನೋ ಒಂದು ಮಾಡ್ತೀನಿ ಅಂತಂದ್ರೆ, ನಿನ್ ತಲೆಯಲ್ಲಿ ಏನಿದೆ? ಸೊ ಅದಕ್ಕೆ ಸುಮಾರು ಜನ ನಮ್ಗೆ ಕರೆದ್ರು, ಬ್ರದರ್ ಬನ್ನಿ ಮೆಸೇಜ್ ಹೇಳಿದ್ದೀನಿ. ನಾನು ಬರಲ್ಲ. ಬೇರೆ ವಿಷಯ ಇದ್ರೆ ನಾನು ಮಾತಾಡ್ತೀನಿ. ಕ್ರಿಸ್ಮಸ್ ಬಗ್ಗೆ ಮಾತಾಡಿದ್ರೆ ನಾನು ಮಾತಾಡಲ್ಲ. ಯಾಕೆ ನಮ್ಗೆ ಗೊತ್ತಿಲ್ಲ ಹೋದ ಕ್ರಿಸ್ಮಸ್ ಏನಾದ್ರೆ ನಮ್ಗೆ ಗೊತ್ತಿಲ್ಲ. ಅಲ್ಲಿ ಸೇರೋದು ಯಾರು ಸೇರೋದು ನಮ್ಗೆ ಗೊತ್ತಿಲ್ಲ. ಕ್ರಿಸ್ಮಸ್ ಅಂತ ಗೊತ್ತಿಲ್ಲ, ಯಾಕೆ ಮಾಡ್ಬೇಕು ಯಾಕೆ ಮಾಡ್ಬಾರ್ದು, ಹಬ್ಬಗಳಂದ್ರೆ ಗೊತ್ತಿಲ್ಲ. ಮತ್ತೆ ಗೊತ್ತಿರೋದನ್ನ ಅಲ್ಲೇನು ಹೇಳುತ್ತೆ ನನ್ನ ಹೋಗಿ? ಗೊತ್ತಿಲ್ಲ ಹೇಳಿ, ಯಾವ್ದಾದ್ರು ಒಂದು ಪತ್ರಿಕೆ ತಗೊಳ್ಳಿ, ಅಥವಾ ಯಾವ್ದಾದ್ರು ಅಂಶ ತಗೊಳ್ಳಿ, ಅಥವಾ ಯಾರಾದ್ರೂ ಒಬ್ರು ಜೀವನ ಶೈಲಿ ತಗೊಳ್ಳಿ, ಮಾತಾಡಿ. ಅವಾಗ ಏನಾಗುತ್ತೆ ಅಂದ್ರೆ, ನನ್ನ ಮೈಂಡ್ ಅಲ್ಲಿ ಹೋಗಲ್ಲ. ನನ್ನ ಮೈಂಡ್ ಎಲ್ಲಿರುತ್ತಂದ್ರೆ, ನಾನು ಒಂದು ಸಮತಟ್ಟಾದ ಜೀವಿತನ ಜೀವಿಸ್ತಾ ಇದ್ದೀನಿ ದೇವರಿಗೋಸ್ಕರ ಅನ್ನೋಂಥ ಮೈಂಡಿಗೆ ನನ್ಗೆ ಬರ್ತದೆ. ಅವಾಗ ನಾನು ಜ್ಞಾನ ಬರ್ತೇನೆ, ರೆಕಾರ್ಡ್ ಆಗ್ತಾ ಇದ್ದೀನಿ ನಂದೆಲ್ಲ ಅಂತೇಳಿ. ಸೊ ನಾನು ಕೂಡ ಹೆಂಗಾಗ್ಬಿಡ್ತೇನೆ ಅಂತಂದ್ರೆ, ಸೀಸನಲ್ ಚರ್ಚಾತ್ಮ ಇಷ್ಟ ಆಗ್ಬಿಡ್ತೀನಿ ನಾನು. ಈಗ ಸೀಸನಲ್ ಕ್ರಿಸ್ಮಸ್ ಬಗ್ಗೆ ಮಾತಾಡಿದೆ, ಆಮೇಲೆ ಏನೂ ಮಾತಾಡ್ಲಿಲ್ಲ. ನೆಕ್ಸ್ಟ್ ಗುಡ್ ಫ್ರೈಡೆ ಅವೆಲ್ಲ ಬರ್ತವೆ, ಆಮೇಲೆ ಶ್ರಮ ಮಾಡೋ ದಿನಗಳ ಬಗ್ಗೆ ಮಾತಾಡಿದೆ. ಏನಾಗ್ತೀನಿ ನಾನು ಕೂಡ ಡಿನಾಮಿನೇಷನ್ ಆದಂಗೆ ಆಗ್ಬಿಡ್ತೀನಿ. ಅವಾಗ ನಾನು ಡಿನಾಮಿನೇಷನ್ ಆದಂಗೆ ಆಗ್ಬಿಡ್ತೀನಿ. ಸೊ ಹಂಗಲ್ಲ ಕ್ರಿಶ್ಚಿಯಾನಿಟಿ, ಹಂಗಲ್ಲ ಚರ್ಚಾ ಕ್ರೈಸ್ಟ್, ಹಂಗಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಪರಿಸ್ಥಿತಿಗಳು ಹಿಂಗಿರೋದ್ರಿಂದ ನಾವು ಆಲೋಚನೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಎಲ್ಲವೂ ಕೂಡ ಏನಾಗಿರುತ್ತೆ, ಅಲ್ಲಿ ರೆಕಾರ್ಡ್ ಆಗ್ತವೆ ಅಂತ ಹೇಳ್ತಾನೆ. ಸೊ ಕೊನೆಯದಾಗಿ ಈ ವಚನ ನೋಡ್ಕೊಂಡು ಈ ಭಾಗನ ಮುಗಿಸುವಂತ ಪ್ರಯತ್ನ ಮಾಡೋಣ. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ. 10ನೇ ವಚನದಿಂದ, ಇದಲ್ಲದೆ ಅವನು ನನಗೆ, ಈ ಪುಸ್ತಕದಲ್ಲಿರುವ ಪ್ರವಾದನ ವಾಕ್ಯಗಳನ್ನು ಗುಪ್ತವಾಗಿಡಬೇಡ, ಇವು ನೆರವೇರುವ ಸಮಯ ಸಮೀಪವಾಗಿದೆ. ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆ ಆದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಯಾಕೆ? ಈಗೋ ಬೇಗ ಬರ್ತೇನೆ, ನಾನು ಅಂಡರ್ಲೈನ್ ಮಾಡ್ಕೊಳ್ಳಿ, ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿದೆ. ಅವನವನ ನಡತೆಯ ಪ್ರಕಾರ ಹೆಂಗ್ ನಡ್ಕೊಂಡಿದ್ದಾನೆ, ಸೀಸನಲ್ ಕ್ರಿಶ್ಚಿಯನ್, ಅನ್ಸೀಸನಲ್ ಕ್ರಿಶ್ಚಿಯನ್, ಎಲ್ಲವೂ ರೆಕಾರ್ಡ್ ಆಗಿದೆ. ಸೊ ಹಾಗಾಗಿ ನಾನೇ ಆದಿಯೂ ಅಂತ್ಯವೂ ಮೊದಲನೇನು ಕಡೆಯವನು ಪ್ರಾರಂಭವೂ ಸಮಾಪ್ತಿ ಆಗಿದ್ದೇನೆ ಅಂತ ಹೇಳ್ತಾ ನೆಕ್ಸ್ಟ್ 16ನೇ ವಚನದಲ್ಲಿ, ಯೇಸುವೆಂಬ ನಾನು ನನ್ನ ಸಭೆಗಳ ಪ್ರಯೋಜನಾರ್ಥಕವಾಗಿ ಈ ಸಂಗತಿಗಳ ವಿಷಯದಲ್ಲಿ ನಿಮಗೆ ಸಾಕ್ಷಿ ಹೇಳುವುದಕ್ಕೋಸ್ಕರ ನನ್ನ ದೂತನನ್ನು ಕಳುಹಿಸಿಕೊಟ್ಟನು. ನಾನು ದಾವೀದ ವಂಶವೆಂಬ ಬುಡದಿಂದ ಹುಟ್ಟಿದ ಚಿಗುರು, ಅವನ ಸಂತತಿಯು ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವೂ ಆಗಿದ್ದೇನೆ ಅಂತ ಹೇಳ್ತಾ 18ನೇ ವಚನದಲ್ಲಿ, ಈ ಪುಸ್ತಕದ ಪ್ರವಾದನ ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬರಿಗೆ ನಾನು ಹೇಳುವ ಸಾಕ್ಷಿ ಏನಂದ್ರೆ, ಇವುಗಳಿಗೆ ಯಾವನಾದ್ರೂ ಹೆಚ್ಚು ಮಾತುಗಳನ್ನು ತಂದು ಹಾಕಿದರೆ ದೇವರು ಅವನ ಮೇಲೆ ಈ ಪುಸ್ತಕದಲ್ಲಿ ಬರೆದಿರುವ ಉಪದ್ರವಗಳನ್ನ ತಂದು ಹಾಕುವನು. ಸೊ 20ನೇ ವಚನದಲ್ಲಿ, ಈ ವಿಷಯಗಳಲ್ಲಿ ಸಾಕ್ಷಿ ಹೇಳುವವನು ನಿಜವಾಗಿ ಬೇಗ ಬರುತ್ತೇನೆ ಎಂದು ಹೇಳುತ್ತಾನೆ, ಹಾಗೆಯೇ ಆಗಲಿ ಅಂತ ಹೇಳ್ತಾನೆ. ಬೇಗ ಬರ್ತೀನಿ ಅಂತ ಹೇಳ್ತಾನೆ. ಬೇಗ ಬರ್ತೀನಿ ಅಂದ್ರೆ ಅರ್ಥ ಏನು? ರಿಸಲ್ಟ್ ಬೇಗ ಇದೆ ಅಂತ ಅರ್ಥ. ರಿಸಲ್ಟ್ ಬೇಗ ಬೇಕು, ಬೇಗ ರೆಕಾರ್ಡ್ ಅಲ್ಲಿ ಬರಿಬೇಕು ಅಂತಂದ್ರೆ ನಾನು ಏನ್ ಮಾಡ್ಬೇಕು? ನಾನು ಕೆಲಸ ಮಾಡಬೇಕು, ರೆಕಾರ್ಡ್ಗಳಲ್ಲಿ ಆಗ್ತಾ ಇರ್ತವೆ ಅಂತೇಳಿ. ಸೊ ರೆಕಾರ್ಡ್ ಆಗ್ತಾ ಇರ್ತದೆ. ಹೆಂಗ್ ರೆಕಾರ್ಡ್ ಆಗ್ತಾ ಇರಬೇಕು? ಅನುಕೂಲವಿಲ್ಲದ ಕಾಲದಲ್ಲಿಯೂ ಅನುಕೂಲ ಕಾಲದಲ್ಲಿ, ಎಲ್ಲಾ ಕಾಲದಲ್ಲೂ ಮಾಡ್ತಾ ಇದ್ದೀನಿ. ಸೀಸನಲ್ ಆಗ್ಬೇಡ, ಒಂದು ದಿನಕ್ಕೆ, ಒಂದು ತಿಂಗಳಿಗೆ, ಒಂದು ಮಾಸಗಳಿಗೆ ನೀನು ಫಿಕ್ಸ್ ಆಗ್ಬೇಡ.
ನಾವು ಲೋಕಕ್ಕೆ ನ್ಯಾಯ ತೀರ್ಪು ಮಾಡ್ತಕ್ಕಂಥವ್ರು. ನಾವು ಪ್ರತಿಯೊಂದು ಕೂಡ ರೆಕಾರ್ಡ್ ಆಗ್ತವೆ. ಸೊ ಹಾಗಾಗಿ ಈ ಸಮಯದಲ್ಲಿ ಈ ಸ್ಥಾನಿಕ ಸಭೆ ಮುಖಾಂತರ ದೇವರು ಬಯಸುವಂಥದ್ದು ಏನಂತಂದ್ರೆ, ಮಕ್ಕಳೇ, ನೀವೆಲ್ಲರೂ ಕೂಡ ನನ್ನ ಜೊತೆಯಲ್ಲಿ, ನನ್ನ ಮಗನ ಜೊತೆಯಲ್ಲಿ ಯಾವಾಗ್ಲೂ ನೀವಿರ್ಬೇಕು. ಯಾವಾಗ್ಲೂ ಇರ್ಬೇಕಂತಂದ್ರೆ ನಿಮ್ಗೊಂದು ಗುಟ್ಟು ಹೇಳ್ತೀನಿ. ಏನ್ ಗುಟ್ಟು ಅಂತಂದ್ರೆ, ನೀವು ಮಾಡುವಂತ ಪ್ರತಿಯೊಂದು ಕಾರ್ಯಗಳು ಕೂಡ ಏನಾಗ್ತಾ ಇದ್ದಾವೆ, ರೆಕಾರ್ಡ್ ಆಗ್ತಾ ಇದ್ದಾವೆ. ಸೊ ಏನ್ ಮಾಡ್ಬೇಕು? ಒಳ್ಳೇದ್ ಮಾಡ್ತೀಯಾ, ಇನ್ನೂ ಒಳ್ಳೇದ್ ಮಾಡು. ಕೆಟ್ಟದ್ ಮಾಡ್ತೀಯಾ, ಇನ್ನೂ ಕೆಟ್ಟದ್ ಮಾಡು. ಮೈಲಿಗೆ ಮಾಡ್ಕೊಳ್ತೀಯಾ, ಇನ್ನೂ ಮೈಲಿಗೆ ಮಾಡ್ಕೊ. ಪವಿತ್ರ ಮಾಡ್ಕೊಳ್ತೀಯಾ, ಇನ್ನೂ ಪವಿತ್ರ ಮಾಡ್ಕೊ. ಯಾಕೆ ಅಂತಂದ್ರೆ ನಾನು ಬೇಗ ಬರ್ತಾ ಇದ್ದೀನಿ. ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲ ಯಾರ ಕೈಯಲ್ಲಿದೆ? ನನ್ನಲ್ಲಿದೆ. ನನ್ನಲ್ಲಿದೆ ಅಂದ್ರೆ ಅರ್ಥ ಅಂದ್ರೆ ರೆಕಾರ್ಡ್ ಪ್ರಕಾರ ನಾನು ಏನ್ ಮಾಡ್ತಾ ಇದ್ದೀನಿ? ಬರ್ತಾ ಇದ್ದೀನಿ. ರೆಕಾರ್ಡ್ ಪ್ರಕಾರ ಬರ್ತಾ ಇದ್ದೀನಿ ಅಂತ ಅರ್ಥ. ಎಲ್ಲ ನನ್ನ ಕೈಲಿದೆ. ನನ್ನ ಕೈಲಿ ಏನಿದೆ ನೋಡಿ, ಅಲ್ಲಿ ಏನಿದೆ ನೋಡಿ. ನಾನು ಈಗೋ ಬೇಗ ಬರುತ್ತೇನೆ. ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿದೆ ಅಂತ ಹೇಳ್ತೇನೆ. ಅಂದ್ರೆ ಪ್ರತಿಫಲ ಕೊಡೋದು ಹೆಂಗೆ ಅಂದ್ರೆ, ಒಂದು ಟ್ರ್ಯಾಕ್ ಅಲ್ಲಿ ಓಡ್ತಾ ಇದ್ದಾರೆ, ರನ್ನಿಂಗ್ ರೇಸ್ ಅಲ್ಲಿ ಓಡ್ತಾ ಇದ್ದಾರೆ. ಹೌದಾ? ಈಗ ಒಬ್ಬನು ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡೋದು ಹೆಂಗೆ? ರೆಕಾರ್ಡ್ ಇರ್ತದೆ. ಒಬ್ಬನು ಯಾವ ರಿಬ್ಬನ್ ಕಟ್ಟಿರ್ತಾರಲ್ಲ, ಅವ್ನು ಯಾವ ಫಸ್ಟ್ ಅದನ್ನ ಹೊಡ್ಕೊಂಡು ಹೋಗ್ತಾನ, ಫಸ್ಟ್ ಅವನು. ನೆಕ್ಸ್ಟ್ ಅವನಿಗಿಂತ ಹಿಂದೆ ಒಂದ್ ಹೆಜ್ಜೆ ಹಿಂದಿರೋನು, ಅವನಿಗಿಂತ ಹಿಂದೆ ಹೆಜ್ಜೆ ಇರೋನು, ಮೂರನೇವನು, ಫಸ್ಟ್, ಸೆಕೆಂಡ್, ಥರ್ಡ್ ರೆಕಾರ್ಡ್ ಇದ್ರೆ ತಾನೆ ಫಸ್ಟ್ ಇವರು, ಸೆಕೆಂಡ್ ಇವರು ಅಂತ ಹೇಳ್ಬಿಟ್ಟು ಕರೆಯಕ್ ಸಾಧ್ಯ. ಮತ್ತೆ ಫಸ್ಟ್, ಸೆಕೆಂಡ್ ರೆಕಾರ್ಡ್ ಏನಿಲ್ಲ ಅಂತಂದ್ರೆ, ಎಲ್ಲರೂ ಓಡಿದ್ರಪ್ಪ, ಎಲ್ಲರೂ ತಗೊಳ್ಳಿ ಅಂತಂದ್ರೆ ರೆಕಾರ್ಡ್ ಸಮೇತ ಬರ್ತೀನಿ ಅಂತ ಹೇಳ್ತಾರೆ. ಸೊ ಆ ರೆಕಾರ್ಡ್ ಅಲ್ಲಿ ನನ್ನ ಹೆಸರು ಇದೆಯಾ? ರಿಸಲ್ಟ್ ಬರುವಾಗ ಮಕ್ಕಳಿಗೆ ಎಷ್ಟು ಟೆನ್ಷನ್ ಆಗಿರುತ್ತೆ ಗೊತ್ತಾ? ರಿಸಲ್ಟ್ ಬರ್ಬೇಕಾದ್ರೆ ಆ ರಿಸಲ್ಟ್ ಯಾವ್ದ್ರ ಪ್ರಕಾರ ಬರುತ್ತೆ? ನಾವೇನೇನ್ ಬರ್ದಿದ್ದೀನೋ ಅದ್ರ ಪ್ರಕಾರದಲ್ಲ ರಿಸಲ್ಟ್. ನನ್ ಬರದೇ ಇಲ್ಲ ಅಂತಂದ್ರೆ ರಿಸಲ್ಟ್ ಇರೋದೇ ಇಲ್ಲ. ಸೊ ಇವತ್ತು ನಮಗೊಂದು ಗುಟ್ಟು ಹೇಳ್ಕೊಡ್ತಾ ಇದ್ದಾನೆ ದೇವರು ತನ್ನ ವಾಕ್ಯಗಳ ಮುಖಾಂತರ. ಮಕ್ಕಳೇ, ನಾನ್ ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದೀನಿ. ನಿಮ್ಮನ್ನ ನನ್ನ ಸಹವಾಸದಲ್ಲಿ, ಅನ್ಯೋನ್ಯತೆಯಲ್ಲಿ ನಿರಂತರವಾಗಿ ಇಟ್ಕೊಳ್ಬೇಕಂತೇಳಿ ಅಪೇಕ್ಷೆ ಪಡ್ತಾ ಇದ್ದೀನಿ. ನೀವು ಯಾವಾಗಲೂ ನನ್ನ ಜೊತೆಲಿ ಇರಬೇಕು ಅಂತೇಳಿನೆ. ನೀವು ಹೆಂಗ್ ನಡ್ಕೋಬೇಕು, ಹೇಗೆ ನೀವು ಪವಿತ್ರರಾಗಿರ್ಬೇಕು, ನಿಮ್ಮ ನಡೆ ನುಡಿ ಕ್ರಿಯೆಗಳು ಹೆಂಗಿರ್ಬೇಕು, ಯಾವ ರೀತಿ ನೀವು ನಡ್ಕೊಂಡ್ರೆ ನನ್ನ ಜೊತೆಯಲ್ಲಿ ನೀವು ನಿರಂತರವಾಗಿರ್ಲಿಕ್ಕೆ ಸಾಧ್ಯ ಅನ್ನುವಂಥ ಎಲ್ಲ ವಿಷಯಗಳು ನನ್ನ ಮಗನಿಗೆ ಗೊತ್ತಿದೆ. ಆ ನನ್ನ ಮಗನಾದಂತ ಯೇಸು ಕ್ರಿಸ್ತನನ್ನ ನಿಮ್ಮ ಮೇಲೆ ಪರಿಪಾಲಕನನ್ನಾಗಿಟ್ಟಿದ್ದೀನಿ. ಆತ ನಿಮ್ಮನ್ನು ಪರಿಪಾಲನೆ ಮಾಡ್ತಾನೆ. ಆತ ಏನ್ ಹೇಳ್ತಾನೆ ಅದನ್ನ ನೀವು ಕೇಳ್ರಿ. ಆತ ಏನು ಮಾಡು ಅಂತ ಹೇಳ್ತಾನೆ ಅದನ್ನ ನೀವು ಮಾಡಿ. ಆತನ ಹೆಜ್ಜೆ ಜಾಡನ್ನ ನೀವು ಅನುಸರಿಸಿ. ಯಾಕಂದ್ರೆ ಆತ ನನ್ನಲ್ಲಿ ಬಂದು ಸೇರಿದ್ದಾನೆ. ಸೊ ನೀವು ನನ್ನಲ್ಲಿ ಬರ್ಬೇಕಂತಂದ್ರೆ ಆತನ ಮೂಲಕವೇ ಏನ್ ಮಾಡ್ಬೇಕು? ನೀವು ನನ್ನಲ್ಲಿ ಬರಬೇಕು. ಸೊ ಹಾಗಾಗಿ ಆತನ ಮಾತನ್ನ ನೀವು ಕೇಳ್ರಿ ಅಂತ ಹೇಳ್ತಾರೆ. ಎಲ್ಲವೂ ರೆಕಾರ್ಡ್ ಆಗ್ತಾ ಇದ್ದಾವೆ ಅನ್ನುವಂಥ ಆಲೋಚನೆ ತಲೆಯಲ್ಲಿ ಇಟ್ಕೊಂಡು ನಾನು ಏನ್ ಮಾಡ್ತಾ ಇದ್ದೀನಿ, ಏನ್ ಮಾತಾಡ್ತಾ ಇದ್ದೀನಿ, ಏನ್ ನಡ್ಕತಾ ಇದ್ದೀನಿ ಅನ್ನುವಂಥ ಎಲ್ಲವೂ ಕೂಡ ಬಟಾ ಬಯಲಾಗಿ ಪ್ರತಿಯೊಂದು ರೆಕಾರ್ಡ್ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನ ನಾವು ಗಮನದಲ್ಲಿಟ್ಕೊಂಡು ಇವುಗಳ ಮೇಲೇನೆ ನಾನು ದೇವರ ನ್ಯಾಯ ತೀರ್ಪಿಗೆ ನಾನು ನಿಂತ್ಕೊಳ್ಬೇಕನ್ನುವಂತಹ ಒಂದು ಆಲೋಚನೆ ನಮ್ಮಲ್ಲಿ ದೃಢವಾಗಿ ನೆಲೆಗೊಂಡು ಆ ಒಂದು ಆಲೋಚನೆ ಪ್ರಕಾರ ಜೀವಿತಗಳನ್ನ ಜೀವಿಸ್ಲಿಕ್ಕೆ ಆಗುವಂತೆ ದೇವರು ತಾನೇ ನಮ್ಮನ್ನು ಬಲಪಡಿಸಲಿ, ಪ್ರೋತ್ಸಾಹಿಸಲಿ ಅಂತ ಹೇಳಿ ನನ್ನನ್ನು ಎಚ್ಚರಿಸಿಕೊಂಡು ನಿಮ್ಮನ್ನು ಎಚ್ಚರಿಸಿ ವಾಕ್ಯ ಭಾಗ ಮುಕ್ತಾಯ ಮಾಡ್ತೀನಿ. ಎಲ್ರಿಗೂ ವಂದನೆಗಳು.